ಕೆಲವರಿಗೆ ರೇಖಿ ಬಗ್ಗೆ ಗೊತ್ತಿದೆ, ಕೆಲವರು ಹೊಸಬ್ರು ಇದ್ದೀರಾ, ಹಾಗಾಗಿ ಇವತ್ತೊಂದು ಇಂಟ್ರೊಡಕ್ಷನ್ ಸೆಷನ್ ಇರುತ್ತೆ ಇದು. ಸೊ ರೇಖಿ ಅಂದ್ರೆ ಏನು, ರೇಖಿಯಿಂದ ಏನೇನು ನಮ್ಗೆ ಲಾಭಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾದಂತಹ ಒಂದು ಮಾಹಿತಿಯನ್ನ ಪಡ್ಕೊಂಡು ಆಮೇಲೆ ನೆಕ್ಸ್ಟ್ ನಾಳೆಯಿಂದ ನಾವು ರೆಗ್ಯುಲರ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಮ್ಗೆ ಈಗಾಗ್ಲೇ ಗೊತ್ತಿರೋ ತರ ರೇಖಿ ಅನ್ನೋದು ಒಂದು ಹೀಲಿಂಗ್ ಮೊಡಾಲಿಟಿ, ಅಂದ್ರೆ ಒಂದು ಆ ಚಿಕಿತ್ಸಾ ವಿಧಾನ ಅಂತ ನಾವು ಏನು ಹೇಳ್ತೀವಿ, ಹೀಲಿಂಗ್ ಮೊಡಾಲಿಟಿ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿಂದಪ್ಪ ಬಂದಿದೆ ರೇಖಿ ಅನ್ನೋದು ಅಂತ ನೋಡಿದ್ರೆ, ಇದು ಜಪಾನಿನಿಂದ ಬಂದಿರುವಂತಹ ಒಂದು ಹೀಲಿಂಗ್ ಮೊಡಾಲಿಟಿ ಅಂತ ಹೇಳ್ತೀವಿ. ಬಟ್ ಜಪಾನಿನಿಂದ ಬಂದಿದ್ರು ಸಹ ಇದರ ಮೂಲವನ್ನ ನಾವು ತಗೊಂಡ್ವಿ ಅಂದ್ರೆ ಇದ್ರ ಮೂಲ ಇರೋದು ನಮ್ಮ ಭಾರತ ದೇಶದಲ್ಲೇ. ಸೊ ನೀವು ಯಾವುದೇ ಒಂದು ಹೀಲಿಂಗ್ ಮೊಡಾಲಿಟಿ ಆಗಿರಬಹುದು, ಯಾವುದೇ ಒಂದು ವಿಶೇಷವಾದಂತಹ ಒಂದು ಟೆಕ್ನಿಕ್ಸ್ ಅಂತ ಏನ್ ಹೇಳ್ತೀವಿ, ತಂತ್ರಗಳು ಅಂತ ಏನ್ ಹೇಳ್ತೀವಿ, ಆ ಟೆಕ್ನಿಕ್ಸ್ ಎಲ್ಲ ನೋಡಿದ್ರೆ ನಾವು ನಮ್ಮ ಭಾರತದಿಂದಾನೇ ಅದು ಉಗಮ ಆಗಿರೋದು ಪ್ರತಿಯೊಂದು ಅಷ್ಟೇ. ಆದ್ರೆ ಅದು ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಯೋಗನ ನಾವು ನಮ್ಮಲ್ಲೇ ಅದು ಯೋಗ ಅನ್ನೋದು ಇಂಟ್ರೊಡ್ಯೂಸ್ ಆಗಿದ್ದು ನಮ್ಮ ಒಂದು ಭಾರತದಲ್ಲಿ. ಆದ್ರೆ ಇವಾಗ ಏನಾಯ್ತು, ಫಾರಿನರ್ಸ್ ಅದನ್ನ ತಗೊಂಡೋಗಿ ಅದನ್ನ ಏನೇನೋ ಚೇಂಜ್ ಮಾಡಿ ಪವರ್ ಯೋಗ ಅದು ಇದು ಅಂತೆಲ್ಲ ನಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿನೇ ಈ ರೇಖಿ ಅನ್ನೋದು ಕೂಡ ಮೂಲತಃ ನಮ್ಮ ಭಾರತ ದೇಶದಲ್ಲಿದ್ದಂತಹ ಒಂದು ವಿದ್ಯೆ. ಸೊ ಇವಾಗ ಏನಂದ್ರೆ ನಾವು ಇದಕ್ಕೇನು ಪ್ರೂಫ್ ಏನು ಮೇಡಮ್ ಅಂತ ನೀವು ಕೇಳ್ಬೋದು. ಸೊ ನಾವ್ ಹೇಳ್ತೀವಲ್ವಾ, ನಮ್ ಋಷಿ ಮುನಿಗಳಿಗೆಲ್ಲ ಎಷ್ಟು ಶಕ್ತಿ ಇತ್ತಲ್ವಾ, ಅವ್ರು ಮುಟ್ಟಿದ ತಕ್ಷಣ ನಮಗ್ ಕಾಯಿಲೆ ವಾಸಿ ಹೋಗ್ತಾ ಇತ್ತು. ಅವರು ಮಂತ್ರಿಸಿ ನೀರ್ ಕೊಟ್ಟ ತಕ್ಷಣ ಎಂತ ಇವತ್ತಿಗೂ ನಮ್ಗೆ ದೇವಸ್ಥಾನಗಳಲ್ಲಿ ತೀರ್ಥವನ್ನ ಮಂತ್ರಿಸ್ಕೊಡ್ತಾರೆ. ಯಾಕೆಂದ್ರೆ ಅದೆಲ್ಲ ಎನರ್ಜಿ. ಸೊ ಈ ರೇಖಿ ಅನ್ನೋದು ಕೂಡ ಒಂದು ಪರಿಶುದ್ಧವಾದಂತಹ ಎನರ್ಜಿ, ಪರಿಶುದ್ಧವಾದಂತಹ ಶಕ್ತಿ ಅಂತ ನಾವು ಹೇಳ್ತೀವಿ. ಸೊ ಪ್ರಪಂಚದಲ್ಲಿ ಅಂದ್ರೆ ಬ್ರಹ್ಮಾಂಡದಲ್ಲಿ ಯಥೇಚ್ಛವಾಗಿರುವಂತಹ ಶಕ್ತಿ ಯಾವುದು ಅಂತಂದ್ರೆ ಅದು ರೇಖಿ ಶಕ್ತಿ. ಸೊ ಈ ರೇಖಿ ಆದ್ರೆ ಏನಾಯ್ತು, ಈ ಒಂದು ರೇಖಿನ ನಾವು ಸಾಮಾನ್ಯರು ಎಲ್ಲಿ ದುರುಪಯೋಗ ಪಡಿಸ್ಕೊಂಡ್ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನೋ ಒಂದು ಒಳ್ಳೆ ಪವರ್ ಬಂದ್ಬಿಟ್ಟಿದೆಪ್ಪ ಅಂತಂದ್ರೆ ನಾವ್ ಏನ್ ಮಾಡ್ತೀವಿ, ಅದನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ಬೋದು. ಸೊ ನಮ್ ಪಕ್ಕದ ಮನೆಯವ್ರಿಗೆ ಏನ್ ಮಾಡ್ಬೋದು, ಅಥವಾ ನಮ್ಮ ಮೇಲೆ ಯಾವಾಗ ದ್ವೇಷ ಕಾರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೋದು, ಸೊ ನಾನು ಹೆಂಗೆ ದುಡ್ಡನ್ನ ಕಬಳಿಸ್ಬೋದು, ಈ ತರ ನಮ್ಮಲ್ಲಿ ಮನುಷ್ಯನ ಸಹಜ ಗುಣವಾದಂತಹ ಕೆಲವೊಂದು ಥಾಟ್ಸ್ ಬರುತ್ತಲ್ವಾ. ಹಾಗಾಗಿ ಒಂದು ಶಕ್ತಿಯನ್ನ ನಾವ್ ಎಲ್ಲಿ ದುರುಪಯೋಗ ಪಡಿಸ್ಕೊಂಡ್ಬಿಡ್ತೀವೋ ಅಂತ ಭಯದಿಂದಾಗ ಏನ್ ಮಾಡಿದ್ರು, ಈ ಒಂದು ವಿದ್ಯೆಯನ್ನ ಅಥವಾ ಈ ಒಂದು ಶಕ್ತಿಯನ್ನ ಎಲ್ಲಾರ್ಗೂ ತಲುಪದೇ ಇರೋ ತರ ಇದನ್ನ ಗೌಪ್ಯವಾಗಿ ಅಂದ್ರೆ ಸೀಕ್ರೆಟ್ ತರ ಇಟ್ರು. ಸೊ ಈ ಗೌಪ್ಯವಾಗಿದ್ದಂತಹ ವಿಷಯವನ್ನ ಜನಸಾಮಾನ್ಯರು ಕೂಡ, ಅಂದ್ರೆ ಈಗ ನೀವು ಯಾರಾದ್ರೂ ಸರಿ ರೋಡಲ್ಲಿ ಬೇಕಾದ್ರೂ ರೇಖೆ ಕಲಿಬಹುದು, ನಾನು ನೀವು ಅಂತಲ್ಲ, ಯಾರ್ ಬೇಕಾದ್ರೂ ರೇಖೆ ಕಲಿಬಹುದು. ಸೊ ಎಲ್ಲರೂ ಕೂಡ ಬಳಸೋ ತರ ಮಾಡ್ದವ್ರು ಯಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಮಿಕಾವೋ ಉಸುಯಿ ಅಂತ ಜಪಾನಿನ ಒಬ್ರು ಪ್ರೊಫೆಸರ್. ಹಾಗಾಗಿ ಇವರನ್ನ ನಾವು ರೇಖಿಯ ಪಿತಾಮಹ ಅಂತ ಕರಿತೀವಿ. ಹಾಗಾಗಿ ಯಾಕೆ ಇವರು ನಾವು ಇದನ್ನ ಜಪಾನಿನ ಕಲೆ ಅಂತ ಹೇಳ್ತೀವಿ ಅಂದ್ರೆ, ಇವರು ಜಪಾನ್ನವರಾಗಿದ್ರಿಂದ ಈ ಒಂದು ಕಲೆಗೆ ಒಂದು ಅಥವಾ ಈ ಒಂದು ಚಿಕಿತ್ಸೆಗೆ ಒಂದು ಹೊಸ ರೂಪವನ್ನ ಕೊಟ್ರಲ್ವಾ, ಇದನ್ನ ಜನಸಾಮಾನ್ಯರು ಕೂಡ ಬಳಸ್ಬೋದು ಅನ್ನೋ ಒಂದು ರೂಪವನ್ನ ಕೊಟ್ರಲ್ವಾ. ಹಾಗಾಗಿ ಇದನ್ನ ಜಪಾನಿನಿಂದ ಬಂದಿರುವಂತಹ ಕಲೆ ಅಂತ ನಾವು ಹೇಳ್ತೀವಿ. ಸೊ ಈ ರೇಖಿ ಅಂದ್ರೆ ಏನು ಅಂತ ನೋಡ್ಕೊಂಡ್ರೆ, ರೇ ಮತ್ತೆ ಕಿ ಎರಡು ಅಕ್ಷರಗಳಿಂದ ಆಗಿರುವಂತಹ ಒಂದು ಪದಾನೇ ರೇಖಿ. ಸೊ ರೇ ಅಂದ್ರೆ ಏನಪ್ಪಾ ಅಂದ್ರೆ ವಿಶ್ವಶಕ್ತಿ ಅಥವಾ ಬ್ರಹ್ಮಾಂಡದಲ್ಲಿ ಯಥೇಚ್ಛವಾಗಿರುವಂತಹ ಒಂದು ಶಕ್ತಿ, ಚೈತನ್ಯ, ದೈವಿ ಶಕ್ತಿ ಏನಾದ್ರೂ ತಗೊಳ್ಬಹುದು ನಾವು. ಅದೇ ರೀತಿ ಕಿ ಅಂದ್ರೆ ಮನುಷ್ಯನಲ್ಲಿ ಅಥವಾ ಪ್ರಾಣಿಗಳಲ್ಲಿ ಇರುವಂತಹ ಪ್ರಾಣ ಶಕ್ತಿ. ಅಂದ್ರೆ ಈಗ ನಾವು ಉಸಿರಾಡ್ತಾ ಇದೀವಲ್ವಾ, ನಾವು ಹೇಗೆ ಉಸಿರಾಡ್ತಾ ಇದೀವಿ, ನಮ್ಮಲ್ಲೊಂದು ಶಕ್ತಿ ಇರ್ಬೇಕು, ನಮ್ಮಲ್ಲೊಂದು ಚೈತನ್ಯ ಇರ್ಬೇಕಲ್ವಾ. ಆ ಶಕ್ತಿ ಚೈತನ್ಯವನ್ನ ನಾವು ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಸೊ ಆ ಪ್ರಾಣಶಕ್ತಿ ಮತ್ತೆ ವಿಶ್ವಶಕ್ತಿಗಳ ಸಂಯೋಗವನ್ನ ನಾವು ರೇಖಿ ಅಂತ ಕರಿತೀವಿ. ಓಕೆ, ಸೊ ರೇಖಿ ಅಂದ್ರೆ ಏನಪ್ಪಾ ಅಂದ್ರೆ ವಿಶ್ವಶಕ್ತಿ ಮತ್ತು ಪ್ರಾಣಶಕ್ತಿಗಳ ಸಂಯೋಗ ಏನಿದೆ, ಆ ಸಂಯೋಗವನ್ನ ನಾವು ರೇಖಿ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿಗೆ ಏನಾಯ್ತು, ಪ್ರಪಂಚದಲ್ಲಿ ಯಥೇಚ್ಛವಾದಂತಹ ಬ್ರಹ್ಮಾಂಡದಲ್ಲಿ ಎನರ್ಜಿ ಈಗಾಗ್ಲೇ ಇದೆ. ಅದ್ರ ಜೊತೆಗೆ ನನ್ನಲ್ಲಿರುವಂತಹ ಎನರ್ಜಿಯನ್ನ ನಾನು ಏನ್ ಮಾಡ್ತೀನಿ, ಅದ್ರ ಜೊತೆ ಕನೆಕ್ಟ್ ಮಾಡ್ತೀನಿ. ಅವಾಗ ಏನಾಗತ್ತೆ, ನನ್ನಲ್ಲಿ ಕೂಡ ಎನರ್ಜಿ ಜಾಸ್ತಿ ಆಗತ್ತೆ. ಅದನ್ನ ನಾವು
ರೇಖಿ ಅಂತ ಕರಿತೀವಿ. ಸೊ ಏನಕ್ಕೆ ಕನೆಕ್ಟ್ ಮಾಡ್ಕೋಬೇಕು? ಆ ಬ್ರಹ್ಮಾಂಡದ ಶಕ್ತಿ ಜೊತೆ ನಾವ್ ಏನಕ್ಕೆ ಕನೆಕ್ಟ್ ಮಾಡ್ಕೋಬೇಕು? ಏನಕ್ಕೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ಈ ಶಕ್ತಿ ಅನ್ನೋದ ಹರಿವು ಮೇಲಿಂದ ಕೆಳಗಡೆಗೆ ಸತತವಾಗಿ ಆಗ್ತಾ ಇರ್ಬೇಕು. ಅವಾಗ್ಲೇ ನಾವು ಪರಿಶುದ್ಧವಾಗಿರೋದಕ್ ಸಾಧ್ಯ. ಪರಿಶುದ್ಧತೆ ಅಂದ್ರೆ ಇಲ್ಲಿ ಏನು ಅಂದ್ರೆ, ಪ್ರತಿ ಒಂದು ಚಕ್ರಗಳು, ನಮ್ಮಲ್ಲಿ ಚಕ್ರಗಳು ಅಂತೀವಿ, ಅದನ್ನ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ. ಆ ಚಕ್ರಗಳು ಚೆನ್ನಾಗಿರ್ಬೇಕು ಅಂದ್ರೆ ಎನರ್ಜಿ, ಇವಾಗ ನೀರು ಕೊಳಾಯಲ್ಲಿ ಅಂದ್ರೆ ನಲ್ಲಿಯಲ್ಲಿ ಫ್ಲೋ ಆಗ್ತಿರ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಪಾಚಿ ಕಟ್ಕೊಳುತ್ತಲ್ವಾ ಅಲ್ಲಲ್ಲೇ. ಸೊ ಆಗ ಪಾಚಿ ಕಟ್ಕೊಂಡಾಗ ಏನಾಗುತ್ತೆ, ನೀರು ವಾಸನೆ ಬರೋದು ಅಥವಾ ನೀರು ಸ್ಟಕ್ ಆಗೋದು ಆಗತ್ತಲ್ವಾ. ಅದೇ ರೀತಿನೇ ಎನರ್ಜಿ ಕೂಡ ಅಷ್ಟೇನೆ, ನಮ್ಮಲ್ಲಿ ಫ್ಲೋ ಕರೆಕ್ಟ್ ಆಗಿ ಇಲ್ದೇ ಇದ್ದಾಗ ನಮ್ಮ ಎನರ್ಜಿಯಲ್ಲಿ ಆ ಒಂದು ಸ್ಟಕ್ನೆಸ್ ಬಂದಾಗ ನಮಗೆ ಸಮಸ್ಯೆಗಳು ಕಾಣಿಸ್ಕೊಡುತ್ತೆ. ಅದನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ನಮ್ಮ ಒಂದು ಎನರ್ಜಿಯನ್ನ ನಾವು ಯೂನಿವರ್ಸಲ್ ಎನರ್ಜಿ ಅಂದ್ರೆ ಬ್ರಹ್ಮಾಂಡ ಶಕ್ತಿ, ವಿಶ್ವ ಶಕ್ತಿ ಜೊತೆ ನಾವು ಕನೆಕ್ಟ್ ಮಾಡ್ಕೋಬೇಕು. ಆ ವಿಶ್ವಶಕ್ತಿ ಜೊತೆ ಯಾವಾಗ ನಾವು ಕನೆಕ್ಟ್ ಆಗ್ತೀವೋ ಅಂದ್ರೆ ಅವಾಗ ನಮ್ಮಲ್ಲಿ ಒಂದು ವಿಶೇಷವಾದಂತಹ ಚೈತನ್ಯ ಬರುತ್ತೆ, ನಮ್ಮಲ್ಲಿ ಮ್ಯಾನಿಫೆಸ್ಟೇಷನ್ ಪವರ್ ಜಾಸ್ತಿ ಆಗತ್ತೆ. ನಾವು ಏನನ್ನ ಪಡ್ಕೋಬೇಕು ಅಂತೀವೋ ಜೀವನದಲ್ಲಿ ಅದನ್ನ ಪಡ್ಕೊಳ್ಳೋದು ಕೂಡ ಈಸಿ ಆಗತ್ತೆ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ನಮಗೆ ರೇಖಿ ಬೇಕು ಅಂತ ಹೇಳ್ತೀವಿ. ಸೊ ಆಯ್ತು ಮೇಡಮ್, ಹಾಗಿದ್ರೆ ಇಷ್ಟು ದಿನ ನಮ್ಮಲ್ಲಿ ಶಕ್ತಿ ಇಲ್ವೇ ಇಲ್ವಾ? ನಮ್ಮಲ್ಲಿ ಪ್ರಾಣ ಶಕ್ತಿ ಅನ್ನೋದಿಲ್ವಾ, ರೇಖಿ ಶಕ್ತಿ ಅನ್ನೋದಿಲ್ವಾ? ನಾವು ಏನಕ್ಕೆ ಇವಾಗ ಹೊಸ್ತಾ ಕಲಿಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಜನ್ಮ ತಾಳಿದ ಆ ಕ್ಷಣದಿಂದನೂ ಕೂಡ ಆ ಪ್ರಾಣ ಶಕ್ತಿಯ ಹರಿವು ನಮ್ಮಲ್ಲಿ ಇರುತ್ತೆ. ಈಗ ಮಗು ಉಸಿರು ಕಟ್ಕೊಂಡು ಅಳುತ್ತಲ್ವಾ, ಆ ಕ್ಷಣ ಆ ಮಗುವಿನಲ್ಲಿ ಪ್ರಾಣ ಶಕ್ತಿಯ ಒಂದು ಹರಿವು ಶುರು ಆಗತ್ತೆ. ನಮ್ಮ ಕೊನೆ ಉಸಿರಿರೋವರೆಗೂ ಕೂಡ ಆ ಒಂದು ಶಕ್ತಿ ಹರಿವು ಆಗೇ ಇರುತ್ತೆ. ಆದ್ರೆ ನಾವು ಯಾವ ಒಂದು ಜನರಿಗೆ ಎಕ್ಸ್ಪೋಸ್ ಆಗ್ತೀವಿ ಅಥವಾ ನಮ್ಮಲ್ಲೇ ಬರುವಂತಹ ಆ ನೆಗೆಟಿವ್ ಥಾಟ್ಸ್ ಇರ್ಬೋದು, ನೆಗೆಟಿವ್ ಎಮೋಷನ್ಸ್, ಕೋಪ, ಅಸಹನೆ, ಅತೃಪ್ತಿ, ಇದೆಲ್ಲದ್ರಿಂದ ಏನಾಗತ್ತೆ ಅಂದ್ರೆ ಈ ಎನರ್ಜಿ ಫ್ಲೋ ಅಲ್ಲಿ ನಮ್ಗೆ ಇಂಬ್ಯಾಲೆನ್ಸ್ ಆಗತ್ತೆ. ಸೊ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ನಮಗೆ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಇಲ್ಲಿ ಇವಾಗ ರೇಖಿ ಕಲಿಯುವಂತ ಸಮಯದಲ್ಲಿ ಏನ್ ಮಾಡ್ತೀವಿ ನಾವು ಅದನ್ನ ಜೊತೆಗೆ ಏನಾಗುತ್ತೆ, ನಾವು ಹೋಗ್ತಾ ಹೋಗ್ತಾ ಆ ಯೂನಿವರ್ಸ್ ಜೊತೆ ನಮ್ಗಿರುವಂತಹ ಕನೆಕ್ಷನ್ ಅನ್ನೇ ಎಷ್ಟೋ ಸಲ ಮರ್ತು ಬಿಟ್ಟಿರ್ತೀವಿ. ಇವಾಗ ಇಲ್ಲಿ ರೇಖಿ ಕಲಿಯೋದ್ರಿಂದ ಏನಾಗುತ್ತೆ, ಆ ಒಂದು ಯಾವ ಒಂದು ಕನೆಕ್ಷನ್ ನಮ್ಗೆ ಮಿಸ್ ಆಗಿದೆಯೋ, ಯಾವ ಒಂದು ಕನೆಕ್ಷನ್ ಅನ್ನ ಬಿಟ್ಟಿದೀವೋ ಅದನ್ನ ನಾವು ಮತ್ತೆ ರೀಎಸ್ಟಾಬ್ಲಿಷ್ ಮಾಡ್ತೀವಿ, ಪುನರ್ ನಿರ್ಮಾಣವನ್ನ ಮಾಡ್ತೀವಿ. ಆ ಪುನರ್ ನಿರ್ಮಾಣವನ್ನ ಮಾಡಿದಾಗ ಏನಾಗುತ್ತೆ, ಮತ್ತೆ ಎನರ್ಜಿ ಫ್ಲೋ ಸರಿ ಹೋಗುತ್ತೆ. ಆಟೋಮೆಟಿಕ್ ಆಗಿ ನಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳೆಲ್ಲ ತಾನೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಸೊ ಇದು ನಮಗೆ ರೇಖಿ ಅಂದ್ರೆ ಏನು, ರೇಖಿಯ ಅವಶ್ಯಕತೆ ಏನು ಅಂತ ನೋಡುವಂತ ವಿಧಾನ. ಜೊತೆಗೆ ನಾವೊಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಸೊ ಇದ್ರಲ್ಲಿ ನಾವು ಈ ಕೋರ್ಸ್ ಅಲ್ಲಿ ಏನೇನಪ್ಪ ಕಲಿತೀವಿ ಅಂತ ನೋಡ್ತಂದ್ರೆ, ನಾನು ಈಗ ತಾನೇ ಹೇಳ್ದೆ ಇಂಟ್ರೊಡಕ್ಷನ್ ಅಂತ. ಸೊ ಇಂಟ್ರೊಡಕ್ಷನ್ ಅದನ್ನು ರೇಖಿ ಅಂದ್ರೆ ಏನು, ರೇಖಿಯಲ್ಲಿ ನಾವು ಅದ್ರ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ. ಜೊತೆಗೆ ಇದ್ರ ಇತಿಹಾಸ, ಇದನ್ನ ಯಾರು ಕಂಡಿಡಿದ್ರು ಅಂತ, ನಾವು ಕಂಡಿಡಿದ್ರು ಅನ್ನೋದಕ್ಕಿಂತ ಇದನ್ನ ಯಾರು ಪುನರ್ ನಿರ್ಮಾಣ ಮಾಡಿದ್ರು ಅಂತ ಈಗಾಗ್ಲೇ ಹೇಳಿದೀನಿ. ಸೊ ಇದು ಹೇಗೆ ಮುಂದುವರ್ಕೊಂಡ್ ಬಂತು, ಹಿಸ್ಟ್ರಿ ಅಂದ್ರೆ ಅದ್ರ ಇತಿಹಾಸ ಯಾವ ರೀತಿ ಮುಂದುವರ್ದ್ಕೊಂಡ್ ಬಂತು, ಅದನ್ನ ಯಾವ ರೀತಿ ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ರೇಖಿಯ ಒಂದು ಇತಿಹಾಸದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ನೋಡೋ ಅಂಥದ್ದು ರೇಖಿಯ ಸಿದ್ಧಾಂತಗಳು. ಸೊ ಇದೇನಪ್ಪ ರೇಖಿ ಸಿದ್ಧಾಂತಗಳು, ಏನೋ ತುಂಬಾ ಸ್ಟ್ರಿಕ್ಟ್ ಆಗಿ ಇಲ್ಲಿ ಫಾಲೋ ಮಾಡೋದಕ್ಕೆ ಏನೋ ಇದೆಯೇನೋ ಅಂತಂದ್ರೆ ಆ ತರ ಎಲ್ಲ ಏನಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಮ್ಮ ಜೀವನದಲ್ಲಿ ಕೆಲವೊಂದು ಸಿದ್ಧಾಂತಗಳನ್ನ ನಾವು ಪಾಲಿಸ್ಬೇಕಾಗತ್ತೆ. ಆ ರೀತಿಯಾಗಿ ಈ ರೇಖಿಯಲ್ಲಿ ನಮಗೆ 5 ಸಿದ್ಧಾಂತಗಳನ್ನ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಕೊಟ್ಟಿದ್ದಾರೆ. ಸೊ ಯಾವುದು ಈ 5 ಸಿದ್ಧಾಂತ, ಇದನ್ನ ನಾವು ಹೇಗೆ ಫಾಲೋ ಮಾಡಬೇಕು, ಇದೆಲ್ಲವನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ ನಾವು ರೇಖಿಯ ಬೆನಿಫಿಟ್ಸ್. ಸೊ ರೇಖಿಯ ಬೆನಿಫಿಟ್ಸ್ ಏನೇನಪ್ಪ ಅಂತ ನೋಡಕ್ ಹೋಯ್ತು ಅಂದ್ರೆ, ಇದರಿಂದ ಆಗದೆ ಇರೋಂಥದ್ದು ಯಾವುದು ಇಲ್ಲ ಅಂತ ಹೇಳ್ತೀವಿ. ಮುಖ್ಯವಾದಂತಹ ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ, ನಮಗೆ ಇರುವಂತಹ ನೋವುಗಳನ್ನ ನಿವಾರಣೆ ಮಾಡುವಂತಹ ಕೆಲಸವನ್ನ ನಮಗೆ ರೇಖಿ ಮಾಡುತ್ತೆ. ಅಂದ್ರೆ ಯಾವುದೇ ನೋವು ಇರಬಹುದು,
ತಲೆನೋವು, ಕಾಲು ನೋವು, ಯಾವುದೇ ಒಂದು ನೋವಿದ್ರು ಕೂಡ ಆ ನೋವನ್ನ ನಮಗೆ ನಿವಾರಣೆ ಮಾಡುವಂತಹ ಕೆಲಸವನ್ನ ನಮಗೆ ಈ ರೇಖಿ ನಮಗೆ ಮಾಡುತ್ತೆ ಅಂತ ಹೇಳ್ತೀವಿ. ಬರೀ ದೈಹಿಕವಾಗಿನ ಮೇಡಮ್ ಅಂದ್ರೆ ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿಯೂ ಕೂಡ ಅಥವಾ ಭಾವನಾತ್ಮಕವಾಗಿಯೂ ಕೂಡ ನಮಗೆ ಒಂದು ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಅದರಿಂದ ನಾವು ತುಂಬಾ ನೊಂದಿದೀವಿ, ಬರಕ್ ಆಗ್ತಿಲ್ಲ ಅನ್ನೋಂತಹ ಸಮಯದಲ್ಲಿಯೂ ಕೂಡ ಆ ಸಮಸ್ಯೆಗಳಿಂದ ಅಥವಾ ಆ ನೋವುಗಳಿಂದ, ಆ ಬಾಧೆಗಳಿಂದ ನಾವು ಆಚೆ ಬರೋದಕ್ಕೆ ನಮಗೆ ರೇಖೆ ಸಹಾಯ ಅಂತ ಹೇಳ್ತೀವಿ. ಅಲ್ದೆ ನಮ್ಮಲ್ಲಿ ಯಾವುದೇ ಒಂದು ಡಿಪ್ರೆಷನ್ ಇದೆ ಅಥವಾ ಮಾನಸಿಕವಾದಂತಹ ಸಮಸ್ಯೆಗಳಿದೆ, ಈಗ ಹೇಳ್ತೀವಲ್ವಾ, ನನಗೆ ಡಿಪ್ರೆಷನ್, ಆಂಗ್ಸೈಟಿ ಪ್ರಾಬ್ಲಮ್, ಫಿಯರ್, ಎಷ್ಟೊಂದು ಹೇಳ್ತೀವಿ ನಾವು ಅಲ್ವಾ, ನನಗೆ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತು. ಇದೆಲ್ಲ ಏನಕ್ಕೆ ಅಂದ್ರೆ ನಮ್ಮಲ್ಲಿರುವಂತಹ ಶಕ್ತಿಯ ಕೊರತೆಯಿಂದ ಅಥವಾ ಶಕ್ತಿಯ ಒಂದು ಸರಿಯಾದಂತಹ ಫ್ಲೋ ಆಗದೆ ಇರೋದ್ರಿಂದ ಈ ರೀತಿ ಸಮಸ್ಯೆಗಳು ಬರುತ್ತೆ. ಇದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ರೇಖಿ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಅಲ್ದೆ ಈಗ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಸಂಬಂಧದಲ್ಲಿ ಏನಾದ್ರೂ ಒಂದು ಸಮಸ್ಯೆಯನ್ನ ನಾವು ಎದುರಿಸ್ತಾ ಇರ್ತೀವಿ. ಇಲ್ಲ ಗಂಡ ಹೆಂಡತಿ ನಡುವೆ ಸಂಬಂಧದಲ್ಲಿ ಸಮಸ್ಯೆ ಇರುತ್ತೆ, ಅಥವಾ ಮಕ್ಳ ಜೊತೆ ಸಂಬಂಧದಲ್ಲಿ ಸಮಸ್ಯೆ ಇರುತ್ತೆ, ಇಲ್ಲ ಇವಾಗ ದಿನಗಳಲ್ಲಿ ಬಾಸ್ಗಳ ಜೊತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಬಾಸ್ಗಳ ಜೊತೆ ಕೂಡ ನಮ್ಗೆ ಸಂಬಂಧಗಳಲ್ಲಿ ಸಮಸ್ಯೆ ಇರುತ್ತೆ. ಈ ರೀತಿಯಾದಂತಹ ಎಲ್ಲಾ ವಿಧವಾದಂತಹ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ನಮಗೆ ಈ ಒಂದು ರೇಖಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳ್ಬೋದು, ಅಂದ್ರೆ ಅದು ಕ್ರಾನಿಕ್ ಇದೆ, ತುಂಬಾ ವರ್ಷದಿಂದ ಉಳಿದೋಗ್ಬಿಟ್ಟಿದೆ, ನಾನು ಏನ್ ಟ್ರೀಟ್ಮೆಂಟ್ ತಗೊಂಡ್ರು ಅದು ವಾಸಿ ಆಗ್ತಾ ಇಲ್ಲ, ಡಾಕ್ಟರ್ದು ಲೈಫ್ ಟೈಮ್ಗೆ ನಾವು ಔಷಧಿ ತಗೋಬೇಕು ಅಂತ ಹೇಳಿದ್ದಾರೆ ಅನ್ನುವಂತಹ ಕಾಯಿಲೆಗಳನ್ನ ಕೂಡ ನಾವು ರೇಖಿಯ ಸಹಾಯದಿಂದ ಹೀಲ್ ಮಾಡಬಹುದು. ಜೊತೆಗೆ ನಮ್ಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದೆ ಅಂತಂದಾಗ ಆ ಹಣಕಾಸಿನ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಸೊ ಈಗ ಯಾಕಂದ್ರೆ ಏನಕ್ಕೆ ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಚಕ್ರಗಳು ಅಂತೇವೆ, ಚಕ್ರಗಳು ನೆಕ್ಸ್ಟ್ ಟಾಪಿಕ್ ಇದೆ ನೋಡಿ, ಚಕ್ರಗಳು ಮತ್ತೆ ಅದ್ರದ್ದು ಎಕ್ಸ್ಪ್ಲನೇಷನ್ ಅಂತ ಇದೆ. ಸೊ ನಮ್ಮ ದೇಹದಲ್ಲಿ ಚಕ್ರಗಳಿವೆ, ಈ ಚಕ್ರಗಳನ್ನ ನಾವು ಎನರ್ಜಿ ಸೆಂಟರ್ಸ್ ಅಂತೀವಿ. ಓಕೆ, ಶಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿಯ ಇಡೀ ಜೀವನ ನಿಂತಿರೋದು ಯಾವ್ದ್ರ ಮೇಲೆ ಅಂದ್ರೆ ಅವನ ಚಕ್ರಗಳ ಆಧಾರದ ಮೇಲೆ. ಯಾವ ವ್ಯಕ್ತಿಯ ಚಕ್ರಗಳು ಚೆನ್ನಾಗಿರುತ್ತೋ ಆ ವ್ಯಕ್ತಿಯ ಜೀವನ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಬದಲಾಗಿ ಯಾವ ವ್ಯಕ್ತಿಯಲ್ಲಿ ಚಕ್ರಗಳಲ್ಲಿ ಬ್ಲಾಕೇಜ್ ಇರುತ್ತೋ ಆಗ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಚಕ್ರನು ಕೂಡ ಒಂದೊಂದು ದೇಹದ ಅಂಗಗಳಿಗೆ ಸಂಪರ್ಕ ಹೊಂದಿರುತ್ತೆ. ಅದೇ ರೀತಿ ನಮ್ಮ ಜೀವನದ ಬೇರೆ ಬೇರೆ ವಲಯಗಳಿಗೆ ಅಂದ್ರೆ ಕ್ಷೇತ್ರಗಳಿಗೆ, ಏರಿಯಾಸ್ ಆಫ್ ಲೈಫ್ ಅಂತ ಹೇಳ್ತೀವಲ್ಲ, ಬೇರೆ ಬೇರೆ ಏರಿಯಾಸ್ಗೆ ನಮಗೆ ಕನೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಫೈನಾನ್ಸ್ ಅಂತ ತಗೊಂಡ್ರೆ, ಹಣಕಾಸಿನ ವಿಷಯ ಅಂತ ತಗೊಂಡ್ರೆ, ಹಣಕಾಸನ್ನ ವಿಷಯಗಳು ಕಂಟ್ರೋಲ್ ಮಾಡೋದು ಯಾವ್ದಪ್ಪ ಅಂದ್ರೆ ನಮ್ಮ ಮೂಲಾಧಾರ ಚಕ್ರ. ಓಕೆ, ಕೆಲವರಿಗೆಲ್ಲ ಚಕ್ರಗಳ ಬಗ್ಗೆ ಮಾಹಿತಿ ಇದೆ ಆಲ್ರೆಡಿ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ನಮ್ಮ ಮೂಲಾಧಾರ ಚಕ್ರ. ಸೊ ಮೂಲಾಧಾರ ಚಕ್ರದಲ್ಲಿ ಯಾವಾಗ ಬ್ಲಾಕೇಜ್ ಬರುತ್ತೋ, ಇಂಬ್ಯಾಲೆನ್ಸ್ ಬರುತ್ತೋ, ಅವಾಗ ನಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್, ಹಣಕಾಸಿನ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಸೊ ಅಂತ ಟೈಮಲ್ಲಿ ಆ ಒಂದು ಹಣಕಾಸಿನ ಸಮಸ್ಯೆ ಇರಬಹುದು, ಸಂಬಂಧಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇರ್ಬೋದು, ಎಲ್ಲಾ ವಿಧವಾದಂತಹ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ನಾವು ಆಚೆ ಬರೋದಕ್ಕೆ ಈ ಒಂದು ರೇಖಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಈಗ ಮಕ್ಕಳು ಸರಿ ಓದುತ್ತಾ ಇಲ್ಲ, ಅಥವಾ ನಮ್ಗೆ ದೊಡ್ಡವ್ರಿಗೇನೆ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ನಮ್ಗೆ ಓದೋದಕ್ ಆಗ್ತಾ ಇಲ್ಲ, ಅಥವಾ ಹೇಳಿದ್ದು ನಾವ್ ಮರ್ತೋಗ್ತೀವಿ, ಮಕ್ಕಳು ಮರ್ತೋಗ್ಬಿಡ್ತಾರೆ, ಅಥವಾ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ, ಇಂಥ ಎಲ್ಲಾ ಸಮಯದಲ್ಲಿಯೂ ಕೂಡ ನಮಗೆ ರೇಖಿ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಅಲ್ಲದೆ ಯಾವುದೇ ಒಂದು ಹ್ಯಾಬಿಟ್ಸ್ ಅಂದ್ರೆ ಅಡಿಕ್ಷನ್ಸ್ ಇಂದ ನಾವು ಆಚೆ ಬರೋದಕ್ಕೆ, ಅದ್ ಯಾವುದೇ ಆಗಿರ್ಬೋದು. ಸೊ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಅದಷ್ಟೇ ಅಡಿಕ್ಷನ್ ಅಲ್ಲ. ನಮ್ಗೆ ಮಕ್ಕಳು ತುಂಬಾ ಹೊತ್ತು ಮೊಬೈಲ್ ನೋಡೋ ಅಂತದ್ದು, ಟಿವಿ ನೋಡೋ ಅಂತದ್ದು, ವಿಡಿಯೋ ಗೇಮ್ ಆಡೋ ಅಂತದ್ದು, ಇದು ಕೂಡ ನಮ್ಗೆ ಅಡಿಕ್ಷನ್ ಅಂತಾನೆ ಹೇಳ್ತೀವಿ. ಈ ರೀತಿ ಯಾವುದೇ ಒಂದು ಅಡಿಕ್ಷನ್ ಇದ್ರೂ ಆ ಅಡಿಕ್ಷನ್ ಇಂದ ಆಚೆ ಬರೋದಕ್ಕೆ ಕೂಡ ನಮಗೆ ಈ ರೇಖಿ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಜೊತೆಗೆ ನಾವು ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ಇದೀವಿ, ನಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು, ನಾವು ಕ್ಲೈಂಟ್ಸ್ ಅನ್ನ ಅಟ್ರಾಕ್ಷನ್ ಮಾಡ್ಬೇಕು. ಸೊ ಏನೇ ಕ್ಲೈಂಟ್ಸ್ ಅನ್ನ ಹೆಂಗೆ ಅಟ್ರಾಕ್ಷನ್ ಮಾಡೋದು ರೇಖಿಯಲ್ಲಿ, ರೇಖಿಗೂ ಅದಕ್ಕೂ ಏನು, ರೇಖಿಯಿಂದ ಆಗದೆ ಇರೋಂತ ಕೆಲಸ ಯಾವುದೂ ಇಲ್ಲ ಅಂತ ನಾವ್ ಹೇಳ್ತೀವಿ. ಯಾಕೆಂದ್ರೆ ರೇಖಿ ನಾವು ಸೊ ರೇಖಿಯಿಂದ ಆಗದೆ ಇರೋಂತ ಕೆಲಸ ಯಾವುದೂ ಇಲ್ಲ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಏನಕ್ಕೆ ಅಂತಂದ್ರೆ, ಈಗ ನಮ್ಗೆ ನಮ್ಮ ದೇಹದಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಬಾಡೀಸ್ ಅಂತ ಹೇಳ್ತೀವಿ. 5
ಇದರಲ್ಲಿ ನಮ್ಮ ದೇಹ ಇರುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಈ ತರ ನಾವು ಕೇಳಿದೀವಲ್ವಾ. ಓಕೆ, ಆ ರೀತಿ ಪ್ರತಿಯೊಂದು ದೇಹಕ್ಕೂ ಕೂಡ ಬೇಕಾದಂತಹ ಶಕ್ತಿಯನ್ನ ನಮಗೆ ಈ ಒಂದು ರೇಖಿ ಒದಗಿಸುತ್ತೆ. ಸೊ ಇವಾಗ ರೇಖಿಯಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ನಾನು ರೇಖಿ ಹೀಲಿಂಗ್ ಯಾರೋ ಮಾಡ್ಕೊಳ್ತೀವಿ, ಆ ರೇಖಿ ಮಾಡಿದಾಗ ನೀವು ಕಾಲ್ ನೋವು ಅಂತ ರೇಖಿ ಹೀಲಿಂಗ್ ತಗೊಂಡ್ರು ಕೂಡ ನೀವು ಬರೀ ಕಾಲ್ ನೋವು ಒಂದೇ ವಾಸಿ ಆಗಿರೋದಿಲ್ಲ, ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಜೊತೆಗೆ ನಿಮ್ಗೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವನ್ನ ಹೀಲ್ ಮಾಡುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಒಂದೇ ಕಲ್ಲಿಗೆ ಬೇರೆ ಸಾಕಷ್ಟು ಮಾವಿನಕಾಯಿ ಅಂತೀವಲ್ಲ, ಆ ರೀತಿ ಎಲ್ಲವನ್ನ ಹೀಲ್ ಮಾಡುವಂತಹ ಶಕ್ತಿ ಈ ರೇಖಿಗಿದೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾವು ಒಂದೊಂದಕ್ಕೂ ಒಂದೊಂದು ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಈ ರೀತಿ ಒಂದು ಯಾವ್ದಾದ್ರು ಅಸ್ತ್ರ ನಮ್ಮ ಕೈಯಲ್ಲಿ ಇದ್ಬಿಟ್ರೆ ನಾವು ನಮ್ಮ ಜೀವನದಲ್ಲಿ ಎಲ್ಲವನ್ನ ಗೆಲ್ಬಹುದು ಅಂತ ಹೇಳ್ತೀವಿ. ಜೊತೆಗೆ ನಾ ಹೇಳ್ದೆ ಬಿಸ್ನೆಸ್ ಗ್ರೋತ್. ಸೊ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕ್ಲೈಂಟ್ಸ್ ಬರ್ತಾ ಇಲ್ಲ ನನಗೆ ಸರಿಯಾಗಿ ಅನ್ನೋಂಥವ್ರು ಕೂಡ ಆ ಬಿಸ್ನೆಸ್ ನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಒಂದು ಪ್ರೊಫೆಷನಲ್ ಗ್ರೋತ್ ಇರ್ಬೋದು, ಬಿಸ್ನೆಸ್ ಗ್ರೋತ್ ಇರ್ಬೋದು, ಇದೆಲ್ಲವನ್ನ ಸಾಧಿಸೋದಕ್ಕೆ ಕೂಡ ನಮ್ಗೆ ರೇಖಿ ಹೆಲ್ಪ್ ಮಾಡುತ್ತೆ ಅಂತೀವಿ. ಅಲ್ಲದೆ ಆಧ್ಯಾತ್ಮಿಕವಾಗಿ ನಾ ಬೆಳಿಬೇಕು. ಓಕೆ, ಸೊ ನಾನು ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ನಾ ಮೆಡಿಟೇಷನ್ ಮಾಡಕ್ ಕೂತ್ಕೊಳ್ತೀನಿ ಮೇಡಮ್, ನನಗ್ ಫೋಕಸ್ಸೇ ಬರೋದಿಲ್ಲ, ನನ್ ಕಾನ್ಸಂಟ್ರೇಷನ್ನೇ ಬರೋದಿಲ್ಲ, ತುಂಬಾ ಡಿಸ್ಟರ್ಬ್ ಆಗುತ್ತೆ, ಎಲ್ಲಾ ಥಾಟ್ಸು ಅವಾಗ್ಲೇ ಬರಕ್ ಶುರು ಆಗುತ್ತೆ, ತುಂಬಾ ಡಿಸ್ಟರ್ಬ್ ಆಗ್ತೀನಿ ಅನ್ನೋರು ಕೂಡ, ಅಂದ್ರೆ ನನಗೆ ಪೂಜೆ ಮಾಡಕ್ ಕೂತ್ಕೋತೀನಿ, ಪೂಜೆಯಲ್ಲಿ ಫೋಕಸ್ ಮಾಡಕ್ ಬರೋದಿಲ್ಲ, ಇದೆಲ್ಲ ಎಷ್ಟೊಂದ್ಸಲ ಹೇಳ್ತೀವಲ್ವಾ, ನಂಗೆ ಪೂಜೆ ಮಾಡೋ ಮನ್ಸೇ ಆಗೋದಿಲ್ಲ, ತುಂಬಾ 2 ಗಂಟೆ ಕಾಲ ಪೂಜೆ ಮಾಡ್ತಾ ಇದ್ದೆ, ಇವಾಗ ದೇವ್ರ ಮನೆಗೆ ಹೋಗಕ್ಕೆ ಇಷ್ಟ ಆಗಲ್ಲ, ಈ ತರ ಎಲ್ಲ ಎಷ್ಟೊಂದು ಹೇಳ್ತೀವಲ್ವಾ. ಈ ರೀತಿಯಾದಂತಹ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಕೂಡ ನಮಗೆ ರೇಖಿ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮಲ್ಲಿ ಒಂದು ಆಕರ್ಷಣಾ ಶಕ್ತಿಯನ್ನ ಜಾಸ್ತಿ ಮಾಡುವಂತಹ ಕೆಲಸವನ್ನ ಕೂಡ ಈ ರೇಖಿ ಮಾಡುತ್ತೆ. ಯಾಕೆಂದ್ರೆ ನಮ್ಮ ಮ್ಯಾಮ್ ಎಲ್ಲಾರು ಮ್ಯೂಟ್ ಮಾಡಕ್ ಹೇಳಿ ಮ್ಯಾಮ್, ದಯವಿಟ್ಟು ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಓಕೆ, ಸೊ ನಮ್ಮ ದೇಹದ ಸುತ್ತ ಒಂದು ಅಯಸ್ಕಾಂತೀಯ ವಲಯ ಇದೆ, ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನ ಆರಾ ಅಂತ ಹೇಳ್ತೀವಿ. ಸೊ ಈ ಆರಾ ಏನಪ್ಪಾ ಅಂದ್ರೆ ನಮ್ಮನ್ನ ಎಲ್ಲಾ ವಿಧವಾದಂತಹ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಈ ಆರ ಯಾವಾಗ ಚೆನ್ನಾಗಿರುತ್ತೋ ಆವಾಗ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತೀವಿ. ಈಗ ನಾವು ಯಾವ್ದೇ ಈಗ ಮಕ್ಕಳು ನಮ್ಗೆ ಹೇಳ್ತೀವಲ್ಲ, ಒಳ್ಳೆ ಫ್ರೆಂಡ್ ಸರ್ಕಲ್ ಅಲ್ಲಿರಿ, ಒಳ್ಳೆ ಫ್ರೆಂಡ್ ಸರ್ಕಲ್ ಅಲ್ಲಿರಿ. ಸೊ ಆ ಮಕ್ಕಳು ಒಳ್ಳೆ ಫ್ರೆಂಡ್ ಸರ್ಕಲ್ ಅಲ್ಲಿ ಇರೋ ತರ ಮಾಡೋದಕ್ಕೆ ಏನ್ ಮಾಡ್ಬೇಕು, ನಾವು ಅವರ ಆರವನ್ನ ಸ್ಟ್ರಾಂಗ್ ಮಾಡ್ಬೇಕು. ಅದೇ ರೀತಿ ನಮ್ಮ ಆರವನ್ನ ಸ್ಟ್ರಾಂಗ್ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡಕ್ ಶುರು ಮಾಡ್ತೀವಿ. ಒಳ್ಳೆ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀವಿ ಅಂದ್ರೆ, ಈಗ ಯಾರೋ ಒಬ್ರು ಫಾರ್ ಎಕ್ಸಾಂಪಲ್ ನಮ್ಗೆ ದುಡ್ಡು ಕೊಡ್ಬೇಕಾಗಿರುತ್ತೆ, ಯಾವಾಗ ನಮ್ಮ ಆರ ವೀಕ್ ಆಗಿರುತ್ತೋ ಅವ್ರೇನ್ ಮಾಡ್ತಾರೆ, ನಮ್ಮಿಂದ ತಪ್ಪಿಸ್ಕೊಂಡೇ ಓಡಾಡ್ತಿರ್ತಾರೆ, ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಆದಷ್ಟು ನಮಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅದೇ ನಮ್ಮ ಆರ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಸೊ ಅವಾಗ ಏನಾಗುತ್ತೆ, ನಮ್ಮ ಮಾತಿಗೆ ಅಲ್ಲಿ ಬೆಲೆ ಸಿಗುತ್ತೆ. ನೀವು ಫೋನ್ ಮಾಡಿದ ತಕ್ಷಣ ಓಕೆ ಮೇಡಮ್ ತಂದ್ಕೊಡ್ತೀನಿ, ಓಕೆ ಸರ್ ತಂದ್ಕೊಡ್ತೀನಿ ಅಂತ ಅವರೇ ತಂದ್ಕೊಡೋ ಅಷ್ಟು ಶಕ್ತಿಯನ್ನ ನಮ್ಮ ಆರ ಒಳಗೊಂಡಿದೆ. ಆ ಆರವನ್ನ ನಾವು ಚೆನ್ನಾಗಿ ಇಟ್ಕೋಬೇಕು, ಆ ಆರವನ್ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂದ್ರೆ ಅದಕ್ಕಿರುವಂತಹ ಮುಖ್ಯ ಸಾಧನ ಯಾವ್ದಪ್ಪ ಅಂದ್ರೆ ನಮ್ಗೆ ರೇಖಿ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಏನು ಅದೇ ರೀತಿಯಾಗಿ ಇದಿಷ್ಟು ಇದ್ರ ಇದು ಎಕ್ಸಾಂಪಲ್ಸ್ ಅಷ್ಟೇ, ಇದಿಷ್ಟು ಬೆನಿಫಿಟ್ಸ್ ಅಂತ. ಇದರಿಂದ ಇನ್ನೂ 100 ಬೆನಿಫಿಟ್ಸ್ ಇದೆ. ಅದನ್ನ ಯಾರು ಪ್ರಾಕ್ಟೀಸ್ ಮಾಡಿರ್ತೀವೋ ಅವ್ರಿಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಕಂಡ್ಕೊಟ್ಟ ಹೋಗ್ತಾರೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನಾವು ಫೋಕಸ್ ಮಾಡುವಂತಹ ವಿಷಯ ಯಾವ್ದಪ್ಪ ಅಂದ್ರೆ ಚಕ್ರಗಳು. ಸೊ ನಾನು ಈಗ ತಾನೇ ಹೇಳ್ದೆ, ಚಕ್ರ ಅಂದ್ರೆ ಎನರ್ಜಿ ಸೆಂಟರ್ಸ್, ಶಕ್ತಿ ಕೇಂದ್ರಗಳು ಅಂತ ಹೇಳ್ತೀವಿ. ನಮ್ಮ ಇಡೀ ಶರೀರ ಆಗಿರುವಂತದ್ದು ಚಕ್ರಗಳಿಂದ. ನಮ್ಮ ಕಣ್ಣುಗಳಲ್ಲಿ ಚಕ್ರ ಇದೆ, ಮೂಗುಗಳಲ್ಲಿ ಚಕ್ರ ಇದೆ, ಕಿವಿಗಳಲ್ಲಿ ಚಕ್ರ ಇದೆ, ಇಡೀ ಶರೀರದಲ್ಲಿ ಚಕ್ರಗಳಿವೆ. ಸೊ ಈ ಚಕ್ರಗಳು ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ನರಗಳು ಏನಿದೆ ಆ ನರಗಳನ್ನ ನಾವು ನಾಡಿಗಳು ಅಂತ ಕರಿತೀವಿ. ಸೊ ಇದರಲ್ಲಿ 72,000 ನಾಡಿಗಳನ್ನ ನಾವು ಮುಖ್ಯವಾದವು ಅಂತ ಹೇಳ್ತೀವಿ. ಸೊ ಈ 72,000 ನಾಡಿಗಳನ್ನ ಕಂಟ್ರೋಲ್ ಮಾಡೋಂಥದ್ದು ಮತ್ತೆ ಸೇಫ್ ಗಾರ್ಡ್ ಮಾಡೋಂಥದ್ದು ಏನಪ್ಪಾ ಅಂದ್ರೆ ನಮ್ಗೆ ಚಕ್ರಗಳು. ಅದೇ ರೀತಿಯಾಗಿ ಈ ಚಕ್ರಗಳು ಏನಪ್ಪಾ ಅಂದ್ರೆ ಬ್ರಹ್ಮಾಂಡದಿಂದ ಶಕ್ತಿಯನ್ನ ಒಳಗಡೆ ತಗೊಂಡು ನಮ್ಮ ದೇಹದ ಯಾವ ಯಾವ ಭಾಗಗಳಿಗೆ ಎಷ್ಟೆಷ್ಟು ಶಕ್ತಿಗಳು ಬೇಕೋ
ಅದಷ್ಟನ್ನ ಅದು ಪೂರೈಕೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ಎನರ್ಜಿ ಟ್ರಾನ್ಸ್ಮ್ಯೂಟರ್ ಅಂತ ಕೂಡ ಕರಿತೀವಿ. ಸೊ ಈ ಚಕ್ರಗಳು ಯಾವಾಗ ಚೆನ್ನಾಗಿರುತ್ತೋ ಆಗ ಆ ಮನುಷ್ಯನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಯಾವ ವ್ಯಕ್ತಿಯ ಚಕ್ರಗಳಲ್ಲಿ ಅಸಮತೋಲನ ಇರುತ್ತೋ ಅಂತಹ ವ್ಯಕ್ತಿಗೆ ಜೀವನದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಉಂಟಾಗತ್ತೆ ಅಂತ ಹೇಳ್ತೀವಿ. ನಾನು ಈಗಾಗ್ಲೇ ಹೇಳ್ದೆ, ಪ್ರತಿಯೊಂದು ಚಕ್ರವೂ ಕೂಡ ದೇಹದ ಬೇರೆ ಬೇರೆ ಅಂಗಗಳಿಗೆ ಕನೆಕ್ಟ್ ಆಗಿರುತ್ತೆ. ಗ್ರಂಥಿಗಳು ಅಂತ ಹೇಳ್ತೀವಿ ನಾವು, ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ, ಆ ಗ್ಲ್ಯಾಂಡ್ ಗಳಿಗೆ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿ ಪಂಚಭೂತ ತತ್ವಗಳಿಗೆ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿಯಾಗಿ ಜೀವನದ ಬೇರೆ ಬೇರೆ ಕ್ಷೇತ್ರಗಳಿಗೆ, ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಇರಬಹುದು, ರಿಲೇಶನ್ಶಿಪ್ ಇರಬಹುದು, ಅಥವಾ ನಮಗೆ ಕಾನ್ಫಿಡೆನ್ಸ್ ಇರಬಹುದು, ಇದೆಲ್ಲವೂ ಕೂಡ ಒಂದಲ್ಲ ಒಂದು ಚಕ್ರಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಯಾವಾಗ ನಮ್ಗೆ ಯಾವ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೋ, ಅಸಮತೋಲನ ಆಗುತ್ತೋ, ಆ ಚಕ್ರಕ್ಕೆ ಸಂಬಂಧಿಸಿದಂತಹ ಈ ಒಂದು ಕ್ಷೇತ್ರಗಳಲ್ಲಿ ಅಥವಾ ಈ ಒಂದು ಅಂಗಗಳಲ್ಲಿ ಅಥವಾ ಈ ಒಂದು ಗ್ಲ್ಯಾಂಡ್ಸ್ ಅಲ್ಲಿ ನಮ್ಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಈ ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ, ಈಗ ನಾವೇನ್ ಮಾಡ್ತೀವಿ, ತುಂಬಾ ಕಡೆ ನಾವು ಚಕ್ರ ಬ್ಯಾಲೆನ್ಸಿಂಗ್ ಅಂತೆಲ್ಲ ಕಲ್ತ್ಕೊಳ್ತೀವಿ. ಬಟ್ ಏನ್ ಮಾಡ್ತೀವಿ, ನಾವು ಪ್ರಾಕ್ಟೀಸ್ ಮಾಡೋವಾಗ ಎಲ್ಲ ಒಂದ್ ಲೆವೆಲ್ಗೆ ಇರುತ್ತೆ. ಆದ್ರೆ ಯಾವಾಗ ನಾವು ಪ್ರಾಕ್ಟೀಸ್ ಮಾಡೋದನ್ನ ಬಿಡ್ತೀವೋ, ಪ್ರಾಕ್ಟೀಸ್ ಮಾಡೋದನ್ನು ಬಿಡೋದು ಅವಶ್ಯಕತೆ ಇಲ್ಲ. ಸೊ ಯಾವುದೇ ಒಂದು ಚಕ್ರವನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರು ಕೂಡ ಒಂದು ನೆಗೆಟಿವ್ ಸನ್ನಿವೇಶದಲ್ಲಿ, ಫಾರ್ ಎಕ್ಸಾಂಪಲ್ ಯಾವ್ದೋ ತುಂಬಾ ಜಗಳ ಆಡ್ತಾ ಇದ್ದಾರೆ, ಆ ಜಾಗದಲ್ಲಿ ನಾವು ಅರ್ಧ ಗಂಟೆ ಕಾಲ ಇದ್ರೆ ಸಾಕು, ನಮ್ಮ ಚಕ್ರಗಳು ಮತ್ತೆ ಪೂರ್ತಿಯಾಗಿ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಜೊತೆಗೆ ಈ ಚಕ್ರಗಳು ಏನಪ್ಪಾ ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಗಳನ್ನ ಕೂಡ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿರುತ್ತವೆ. ಸೊ ನಾವು ಅವಾಗ ಬರೀ ಚಕ್ರ ಬ್ಯಾಲೆನ್ಸಿಂಗ್ ಮಾಡಿದಾಗ ನಾವು ಇದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವ್ ಎಷ್ಟೊಂದ್ ಜನ ಹೇಳ್ತಾರೆ, ನಾ ಚಕ್ರ ಬ್ಯಾಲೆನ್ಸಿಂಗ್ ಕಲ್ತೆ, ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ದೆ, ಅದ್ರ ನನಗೆ 100% ಎಫೆಕ್ಟ್ ಆಗ್ಲಿಲ್ಲ, ಸಿಗ್ಲಿಲ್ಲ, ರಿಸಲ್ಟ್ ಸಿಗ್ಲಿಲ್ಲ ಅನ್ನೋದಕ್ಕೆ ಕಾರಣ ಇದೇನೆ. ಸೊ ಯಾವಾಗ ನಾವು ರೇಖೆಯನ್ನ ಕಲಿತೀವೋ, ಈ ರೇಖೆಯಲ್ಲಿ ಒಂದು ಪ್ರೊಸೀಜರ್ ನಾವು ಮಾಡ್ತೀವಿ, ದೀಕ್ಷಾ ಕ್ರಿಯೆ ಅಂತ. ಅಂದ್ರೆ ನಮ್ಗೆ ಅಟ್ಯೂನ್ಮೆಂಟ್ ಅಂತ ಹೇಳ್ತೀವಿ, ದೀಕ್ಷೆಯನ್ನ ಕೊಡ್ತೀವಿ, ರೇಖಿ ದೀಕ್ಷೆಯನ್ನ ಕೊಡ್ತೀವಿ. ಓಕೆ, ಸೊ ಈ ರೇಖಿ ದೀಕ್ಷೆಯನ್ನ ಕೊಟ್ಟಾಗ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಚಕ್ರಗಳು, 7 ಚಕ್ರಗಳು, ಬರೀ ಮೈನ್ ಆಗಿ ಇಲ್ಲಿ ನಾವು ತಗೊಳ್ಳೋದು ಸಪ್ತ ಚಕ್ರಗಳನ್ನ ತಗೊಳ್ತೀವಿ. ಓಕೆ, ಆದ್ರೆ ನಮ್ಮ ದೇಹದಲ್ಲಿ 514 ಚಕ್ರಗಳಿವೆ. ಇಲ್ಲಿ ನಾವು 7 ಮೇಜರ್ ಚಕ್ರಗಳನ್ನ ಮಾತ್ರ ಇಲ್ಲಿ ಫೋಕಸ್ ಮಾಡ್ತೀವಿ, ಯಾಕಂದ್ರೆ ಅದು ನಮ್ಮ ದೇಹದ ಒಳಗಡೆ ಇರುವಂತಹ ಚಕ್ರಗಳು. ಉಳಿದವುಗಳನ್ನ ನಾವು ಇವಾಗ ಅಷ್ಟಾಗಿ ನಾವು ಫೋಕಸ್ ಮಾಡಕ್ ಹೋಗಲ್ಲ. ಈ 7 ಚಕ್ರಗಳನ್ನ ನಾವು ರೇಖಿ ದೀಕ್ಷೆಯನ್ನ ಕೊಡುವಂತ ಸಮಯದಲ್ಲಿ ಆ ಚಕ್ರಗಳನ್ನ ಕ್ಲೆನ್ಸಿಂಗ್ ಮಾಡಿ, ಆಕ್ಟಿವೇಟ್ ಮಾಡಿ, ಬ್ಯಾಲೆನ್ಸ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ಸೊ ಈ ಕ್ಲೆನ್ಸಿಂಗ್ ಪ್ರಾಸೆಸ್ ಅಲ್ಲಿ ಏನ್ ಮಾಡ್ತೀವಿ, ನೀವು ಪಾಸ್ಟ್ ಲೈಫ್ ಏನೆಲ್ಲ ಬ್ಲಾಕೇಜ್ ಇತ್ತು, ಅದು ಫೈನಾನ್ಷಿಯಲ್ ಬ್ಲಾಕೇಜ್ ಇರ್ಬೋದು, ರಿಲೇಶನ್ಶಿಪ್ ಬ್ಲಾಕೇಜ್ ಇರ್ಬೋದು, ಅಥವಾ ಬೇರೆ ಯಾವುದೇ ಬ್ಲಾಕೇಜ್ ಇರ್ಬೋದು, ಅದೆಲ್ಲವನ್ನ ನಾವು ಟ್ರೈನರ್ ಆಗಿ ಅಥವಾ ಟೀಚರ್ ಆಗಿ ನಾವೇನ್ ಮಾಡ್ತೀವಿ, ನಿಮಗೆ ದೀಕ್ಷೆಯನ್ನ ಕೊಡುವಂತ ಸಮಯದಲ್ಲಿ ಅದೆಲ್ಲವನ್ನ ನಾವು ಕಂಪ್ಲೀಟ್ ಆಗಿ ಕ್ಲೆನ್ಸಿಂಗ್ ಮಾಡ್ತೀವಿ. ಆ ಕ್ಲೆನ್ಸಿಂಗ್ ಮಾಡಿ ಆದ್ಮೇಲೆ ನಿಮ್ಗೆ ಚಕ್ರ ಹೀಲಿಂಗ್ ಅನ್ನ ಹೇಳ್ಕೊಡ್ತೀವಿ. ಸೊ ಆ ಕ್ಲೆನ್ಸಿಂಗ್ ಮಾಡಿ ಚಕ್ರ ಹೀಲಿಂಗ್ ಅನ್ನ ಹೇಳ್ಕೊಟ್ಟಾಗ ನೀವು ಅವಾಗ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಅದು ವರ್ಕ್ ಆಗುತ್ತೆ, ಮತ್ತೆ ಅದರ ಒಂದು ಬೆನಿಫಿಟ್ಸ್ ಏನಿದೆ ಅದು ನಿಮ್ಗೆ ಶಾಶ್ವತವಾಗಿರುತ್ತೆ. ಓಕೆ, ಈಗ ಬರೀ ನಾವು ಇವಾಗ ಏನಂದ್ರೆ ಬರೀ ಮೇಲ್ಗಡೆ ಕ್ಲೀನ್ ಮಾಡೋದಕ್ಕೂ ಕೆಳಗಡೆಯಿಂದ ನಾವು ಇರುವಂತಹ ರಾಡಿಯನ್ನ ಆಚೆ ತೆಗೆದು ಕ್ಲೀನ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಆ ಒಂದು ಕಂಪ್ಲೀಟ್ ಆಗಿ ಡೀಪ್ ರೂಟೆಡ್ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿ ಆಮೇಲೆ ನಾವಿಲ್ಲಿ ಚಕ್ರ ಹೀಲಿಂಗ್ ಅನ್ನ ಈ ಒಂದು ಕೋರ್ಸ್ ಅಲ್ಲಿ ಕಲಿತೀವಿ. ಸೊ ಪ್ರತಿಯೊಂದು ಕೂಡ ನಾವು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ಇದರಲ್ಲಿ ನಮ್ಗೆ ಸಿಗುವಂತಹ ಬೆನಿಫಿಟ್ಸ್ ಏನಿದೆ ಅದು ನಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿರುತ್ತೆ, ಯಾವುದು ಟೆಂಪರರಿ ಸೊಲ್ಯೂಷನ್ ಆಗಿ ಇರೋದಿಲ್ಲ ಅಂತ ನಾನು ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಕವರ್ ಮಾಡೋದು ಯಾವ್ದಪ್ಪ ಅಂದ್ರೆ ಆರ. ನಾನು ಈಗ ತಾನೇ ಹೇಳ್ದೆ, ನಮ್ಮ ದೇಹದ ಸುತ್ತ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಂದ್ರೆ ಅಯಸ್ಕಾಂತೀಯ ವಲಯ ಇದೆ, ಅದನ್ನ ನಾವು ಆರ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ. ಸೊ ಇವಾಗ ಕೆಲವ್ರು ಹೇಳ್ತಾರಲ್ವಾ, ಒಬ್ಬೊಬ್ರು ನಮ್ ಹತ್ರ ಬರ್ತಿದ್ದಂಗೆ ಅವ್ರ ಹತ್ರ ಮಾತಾಡ್ಬೇಕು ಅಂತ, ಏನೋ ಅವ್ರ ಜೊತೆ ಮಾತಾಡಿದ್ರೆ ನಮ್ಗೇನೋ ಖುಷಿ ಅನ್ಸುತ್ತೆ. ಓಕೆ, ಅವ್ರ ಹತ್ರ ಮಾತಾಡಿದ್ರೆ ನಮ್ಗೇನೋ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಯಾಕೆ ಅಂದ್ರೆ ಅವರ ಆರ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಕೆಲವೊಬ್ರು ಹೇಳ್ದಾಗ ನಾವು ಅವ್ರ ಮಾತಿಗೆ ಇಲ್ಲ ಅಂತಾನೆ ಹೇಳಕ್ ಮನಸ್ಸು ಬರೋದಿಲ್ಲ.
ಅಲ್ವಾ? ಯಾರಾದ್ರೂ ಒಬ್ಬೊಬ್ರು ಒಂದೊಂದ್ ಮಾತು ಹೇಳಿದ್ರೆ ಅವ್ರ ಮನೆ ನಾವು ಇಲ್ಲ ಆಗಲ್ಲ ಅಂತ ಹೇಳಕ್ಕೆ ಒಂದ್ಸಲ ಅಯ್ಯೋ ಅವ್ರು ಹೇಳಿದಾರಪ್ಪ ನಾ ಮಾಡ್ಬಿಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಯಾಕೆ ಅಂದ್ರೆ ಅವರ ಆರ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಆರನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳಕ್ಕೆ ಏನ್ ಮಾಡ್ಬೇಕು? ಅದಕ್ಕೂ ಕೂಡ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ರೇಖಿ ಪ್ರಾಕ್ಟೀಸ್. ಸೊ ರೇಖಿಯಲ್ಲಿ ನಾವು ಈ ಒಂದು ಎಸ್ಪೆಷಲಿ ಈ ಕೋರ್ಸ್ ಅಲ್ಲಿ ಆರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಇನ್ ಡೀಟೇಲ್ ಕಲ್ತ್ಕೊಳ್ಳೋದ್ರ ಜೊತೆಗೆ ಆರವನ್ನ ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ನಮ್ಮ ಆರವನ್ನ ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಬೇರೆಯವ್ರ ಆರವನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಲೆವೆಲ್ 1 ಲೆವೆಲ್ 2 ಎರಡನ್ನೂ ಸೇರಿಸಿ ನಾವು ಏನೇನ್ ಕವರ್ ಮಾಡ್ತೀವಿ ಅದಷ್ಟು ನಾನು ನಿಮ್ಗೆ ಇದು ಒಂದು ಇದಾಗಿ ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಜೊತೆಗೆ ಏನಪ್ಪಾ ಅಂದ್ರೆ ಈ ಆರ ಮತ್ತೆ ಚಕ್ರ ಎರಡು ಇಂಟರ್ಲಿಂಕ್. ಯಾರ ಒಂದು ಆರ ಚೆನ್ನಾಗಿರುತ್ತೋ ಅವರ ಚಕ್ರ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಯಾರ ಚಕ್ರಗಳು ಚೆನ್ನಾಗಿರುತ್ತೋ ಅವರ ಆರ ಚೆನ್ನಾಗಿರುತ್ತೆ. ಆರ ಮತ್ತೆ ಚಕ್ರ ಎರಡುಗಳನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂದ್ರೆ ನಾವು ರೇಖೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತೀವಿ. ಕ್ಲಿಯರ್? ಸೊ ಇಲ್ಲಿ ನಾನು ಹೇಳ್ದಂಗೆ 2 ಲೆವೆಲ್ದು ದೀಕ್ಷೆಗಳಿರುತ್ತೆ. ಲೆವೆಲ್ 1 ಅಟ್ಯೂನ್ಮೆಂಟ್, ಅದಾದ್ಮೇಲೆ ಲೆವೆಲ್ 2 ಅಟ್ಯೂನ್ಮೆಂಟ್. ಸೊ ಲೆವೆಲ್ 1 ಅಟ್ಯೂನ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಲೆವೆಲ್ 1 ಕಲ್ತಾಗ ನೀವು ರೇಖೆಯನ್ನ ನೀವು ಅವಾಗ್ಲೂ ನೀವು ನಿಮ್ಮನ್ನು ಹೀಲ್ ಮಾಡ್ಕೋಬಹುದು, ಜೊತೆಗೆ ಬೇರೆಯವರನ್ನು ಹೀಲ್ ಮಾಡಬಹುದು. ಆದರೆ ಬೇರೆಯವರ ಹೀಲ್ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿಯ ಪ್ರೆಸೆನ್ಸ್ ಅವರು ಅಲ್ಲಿ ಇರಬೇಕು. ನಿಮ್ಮ ಎದುರುಗಡೆ ಆ ವ್ಯಕ್ತಿ ಇದ್ದಾಗ ಮಾತ್ರ ನೀವು ಅವರಿಗೆ ಹೀಲಿಂಗ್ ಅನ್ನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಓಕೆ, ಜೊತೆಗೆ ನಿಮಗ್ ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೋಬಹುದು, ವಾಟರ್ ಚಾರ್ಜಿಂಗ್ ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಮಾಡುವಂಥದ್ದು ಲೆವೆಲ್ 1 ಆದ ತಕ್ಷಣ ಚಕ್ರ ಧ್ಯಾನ. ಸೊ ಚಕ್ರ ಧ್ಯಾನ ಏನಕ್ಕೆ ಅಂದ್ರೆ ಈಗಾಗ್ಲೇ ನಮ್ಗೆ ಹೇಳಿರೋ ತರ ಚಕ್ರವನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು, ಹೀಲ್ ಮಾಡ್ಬೇಕು ಅಂದ್ರೆ ಈ ಚಕ್ರ ಧ್ಯಾನ ಅನ್ನೋದು ನಮ್ಗೆ ತುಂಬಾ ಮುಖ್ಯ. ಜೊತೆಗೆ ನಮ್ಗೆ ಯಾವ್ದು ಮೆಡಿಟೇಷನ್ ಮಾಡಕ್ ಆಗ್ತಾ ಇಲ್ಲ, ಈಗ ಕಣ್ಮುಚ್ಕೊಂಡ್ ಕೂತ್ಕೊಂಡಾಗ 108 ಆಲೋಚನೆಗಳು ಬರುತ್ತೆ, ಯಾವ ಒಂದು ಮೆಡಿಟೇಷನ್ ನಮಗ್ ಆಗ್ತಾ ಇಲ್ಲ ಅನ್ನೋರು ಈ ಚಕ್ರ ಧ್ಯಾನ ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಮಾಡಿಸಿದಂತಹ ಧ್ಯಾನ. ನೀವು ಬೇರೆ ಯಾವ ಮೆಡಿಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಚಕ್ರ ಧ್ಯಾನ ಮಾಡ್ತಾನೆ ನಿಮ್ಗೇನಾಗತ್ತೆ, ಬೇರೆ ಎಲ್ಲಾ ಮೆಡಿಟೇಷನ್ ಅಲ್ಲಿ ನಿಮ್ಗೆ ಎಷ್ಟೆಲ್ಲಾ ಪವರ್ ಸಿಗುತ್ತೋ ಅದಕ್ಕಿಂತ 10 ಪಟ್ಟು ಪವರ್ ನಿಮ್ಗೆ ಇದೊಂದೇ ಮೆಡಿಟೇಷನ್ ಅಲ್ಲಿ ಸಿಗುತ್ತೆ. ಬೇರೆ ಬೇರೆ ಮೆಡಿಟೇಷನ್ ಅಂತೆಲ್ಲ ಓಂಕಾರ ಮಾಡಕ್ ಹೋದೆ ಆಗ್ಲಿಲ್ಲ ಮೇಡಮ್, ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ ಹೋದೆ ಆಗ್ಲಿಲ್ಲ ಮೇಡಮ್, ಅದೆಲ್ಲ ಏನೂ ಬೇಕಾಗಿಲ್ಲ. ಈ ಚಕ್ರ ಧ್ಯಾನವನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಹೋಯ್ತು ಅಂದ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ, ಮಹತ್ತರವಾದಂತಹ ಪಾಸಿಟಿವ್ ಚೇಂಜಸ್ ಅನ್ನ ನಾವು ಕಂಡ್ಕೋಬಹುದು ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು ನಾವು ಫಸ್ಟ್ ಲೆವೆಲ್ ಅಲ್ಲಿ ಕವರ್ ಮಾಡುವಂಥದ್ದು. ಸೊ ಸೆಕೆಂಡ್ ಲೆವೆಲ್ ಅಲ್ಲಿ ಏನ್ ಕವರ್ ಮಾಡ್ತೀವಿ ರೇಖೆಯಲ್ಲಿ ಅಂತ ನೋಡಿದಾಗ, ಸೊ ಇಲ್ಲಿ ಕೂಡ ನಮ್ಗೆ ಸಿಂಬಲ್ಸ್ ಬರುತ್ತೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಯಾವುದೇ ಸಿಂಬಲ್ಸ್ ಬರೋದಿಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ 3 ಸಿಂಬಲ್ ಕಲಿತೀವಿ. ಸೊ ಸಿಂಬಲ್ಸ್ ಅಂದ್ರೆ ಏನು ಅಂದ್ರೆ ಈ ಒಂದೊಂದು ಸಿಂಬಲ್ ಅಲ್ಲಿಯೂ ಕೂಡ ಲಕ್ಷಾಂತರ ಮಂತ್ರಗಳ ಪವರ್ ಅನ್ನ ಅದರಲ್ಲಿ ಏರ್ಸಿದ್ದಾರೆ ಅಂತ ಹೇಳ್ತೀವಿ. ಸೊ ಈಗ ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ಹೇಗೆ ಲೈಟ್ ಇಮಿಡಿಯೇಟ್ ಆಗಿ ಉರಿಯುತ್ತೋ ಅದೇ ರೀತಿ ಈ ಸಿಂಬಲ್ಸ್ ಅನ್ನ ನಾವು ಹಾಕಿದ ತಕ್ಷಣ ಅದು ನೀವು ಅದಕ್ಕೆ ಕಮಾಂಡ್ ಕೊಡಿ ಬಿಡಿ, ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅಂತ ಹೇಳ್ತಿರೋ ಬಿಡ್ತಿರೋ ಅದೆಲ್ಲವನ್ನ ಕೂಡ ಇದು ಇಮಿಡಿಯೇಟ್ ಆಗಿ ಮಾಡುವಂತಹ ಶಕ್ತಿಯನ್ನ ಒಳಗೊಂಡಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಕಲಿಯುವಂಥದ್ದು ನಾ ಹೇಳ್ದಂಗೆ 3 ಸಿಂಬಲ್. ಅದರಲ್ಲಿ ಮೊದಲನೇದನ್ನ ಪವರ್ ಸಿಂಬಲ್ ಅಂತ ಕರಿತೀವಿ, ಅಂದ್ರೆ ಶಕ್ತಿಯನ್ನ ಕೊಡುವಂತಹ ಸಿಂಬಲ್. ಎರಡನೆಯದನ್ನ ಎಮೋಷನಲ್ ಸಿಂಬಲ್ ಅಂತ ಹೇಳ್ತೀವಿ, ಅಂದ್ರೆ ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಉಪಯೋಗಿಸುವಂತಹ ಸಿಂಬಲ್. ಮೂರನೇ ಸಿಂಬಲ್ ಏನಿದೆ ಅದು ಡಿಸ್ಟೆನ್ಸ್ ಸಿಂಬಲ್ ಅಥವಾ ಆಬ್ಸೆಂಟ್ ಸಿಂಬಲ್ ಅಂತ ಹೇಳ್ತೀವಿ. ಸೊ ಏನಿದು ಡಿಸ್ಟೆನ್ಸ್ ಸಿಂಬಲ್ ಅಥವಾ ಆಬ್ಸೆಂಟ್ ಸಿಂಬಲ್ ಅಂತ ಅಂದ್ರೆ, ಈಗ ಲೆವೆಲ್ 1 ಅಲ್ಲಿ ನಾನು ಏನ್ ಹೇಳ್ದೆ, ಲೆವೆಲ್ 1 ಕಲ್ತ್ಕೊಂಡ್ರೆ ನೀವು ಯಾರಿಗ್ ಬೇಕಾದ್ರೂ ಹೀಲ್ ಮಾಡಬಹುದು, ಆದ್ರೆ ಆ ವ್ಯಕ್ತಿ ನಿಮ್ಮ ಎದುರುಗಡೆ ಇರ್ಬೇಕು ಅಂತ ಹೇಳ್ದೆ ಅಲ್ವಾ. ಬಟ್ ಲೆವೆಲ್ 2 ಅಲ್ಲಿ ಈ ಡಿಸ್ಟೆನ್ಸ್ ಸಿಂಬಲ್ ನ ನೀವು ಕಲ್ತಾದ್ಮೇಲೆ ಆ ವ್ಯಕ್ತಿ ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಪರವಾಗಿಲ್ಲ, ನೀವು ಕೂತಿರೋ ಜಾಗದಿಂದಾನೇ
ಹೀಲಿಂಗ್ ಮಾಡ್ಬೋದು. ಈಗ ಇಲ್ಲಿ ಸುಮಾರು ಜನ ನನ್ನ ಹತ್ರ ಹೀಲಿಂಗ್ ತಗೊಂಡವ್ರು ಇದ್ದೀರಾ. ನೀವು ಕೇಳ್ಬೋದು, ಮೇಡಮ್ ನಾವೆಲ್ಲೋ ಬೇರೆ ಊರಲ್ಲಿ ಇದೀವಿ, ನೀವೆಲ್ಲೋ ಬೇರೆ ಊರಲ್ಲಿ ಇದ್ದೀರಾ, ನೀವು ಹೇಗ್ ನಮಗೆ ಹೀಲಿಂಗ್ ಮಾಡಕ್ಕಾಗತ್ತೆ, ಆ ಎನರ್ಜಿ ಹೆಂಗೆ ನಮಗೆ ತಲುಪುತ್ತೆ ಅಂತ ಕ್ವೆಶ್ಚನ್ ಬಂದೇ ಬರುತ್ತಲ್ವಾ, ನಿಮಗೆ ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಹೇಗಪ್ಪ ಅಂತಂದ್ರೆ ಈ ಒಂದು ಸಿಂಬಲ್ ನ ಸಹಾಯದಿಂದ, ಯಾವಾಗ ನಾವು ಈ ಸಿಂಬಲ್ ನ ಡ್ರಾ ಮಾಡ್ತೀವೋ, ಆ ಸಿಂಬಲ್ ನ ಡ್ರಾ ಮಾಡಿದ ತಕ್ಷಣ ನನಗೆ ಅವರ ಜೊತೆ ಕನೆಕ್ಷನ್ ಬಿಲ್ಡ್, ಅಂದ್ರೆ ಅವರ ಆರಾ ಜೊತೆ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸೊ ಅವಾಗ ನಾನು ರೇಖಿ ಹೀಲಿಂಗ್ ಅನ್ನ ಅಥವಾ ಯಾವುದೇ ಒಂದು ಹೀಲಿಂಗ್ ಅನ್ನ ಕಳಿಸಿದಾಗ ಆ ಹೀಲಿಂಗ್ ಅನ್ನ ಅವರ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಇರ್ಬೋದು, ಅವರ ದೇಹ ಇರ್ಬೋದು, ಅವರ ಮನಸ್ಸಿರ್ಬೋದು, ಅದು ರಿಸೀವ್ ಮಾಡ್ಕೊಳುತ್ತೆ. ರಿಸೀವ್ ಮಾಡ್ಕೊಂಡು ಅವರಿಗೆ ಆ ಒಂದು ಹೀಲಿಂಗ್ ಪ್ರಾಸೆಸ್ ಆಗತ್ತೆ ಅಂತ ಹೇಳ್ತೀವಿ. ಸೊ ಈ ಕೋರ್ಸ್ ಅಲ್ಲಿ ನಾವು ಸೆಕೆಂಡ್ ಲೆವೆಲ್ ಅಲ್ಲಿ ಆ ಮೂರು ಸಿಂಬಲ್, ಅದು ಬರೀ ಇವಾಗ ನಾವು ಪವರ್ ಸಿಂಬಲ್, ಎಮೋಷನಲ್ ಸಿಂಬಲ್, ಡಿಸ್ಟೆನ್ಸ್ ಸಿಂಬಲ್ ಅಂತ ಹೇಳ್ಬಿಡ್ತೀವಿ. ಬಟ್ ಅದಕ್ಕೆ ಬೇರೆ ಬೇರೆ ಇನ್ನೂ ಉಪಯೋಗಗಳು ಸಿಗುತ್ತೆ ಅದರಿಂದ. ಅದೆಲ್ಲ ಏನು, ಅದನ್ನ ಮೈನ್ ಆಗಿ ಡ್ರಾ ಮಾಡೋದು ಹೇಗೆ, ಸಿಂಬಲ್ಸ್ ಅನ್ನ ಯಾವ ರೀತಿ ಡ್ರಾ ಮಾಡ್ಬೇಕು, ಯಾವ ರೀತಿ ಯೂಸ್ ಮಾಡ್ಬೇಕು, ಇದೆಲ್ಲವನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ಅದನ್ನ ಕಲ್ತಾದ್ಮೇಲೆ ಸೆಕೆಂಡ್ ಲೆವೆಲ್ ದೀಕ್ಷೆ ಇರುತ್ತೆ. ಓಕೆ, ಸೊ ಸೆಕೆಂಡ್ ಲೆವೆಲ್ ಅಲ್ಲಿ ದೀಕ್ಷೆ ಆದ ಮೇಲೆ ನಿಮಗೆ ಏನಂದ್ರೆ ಮತ್ತೆ ನಾವು ಇನ್ನೊಂದ್ಸಲ ನಿಮ್ ಚಕ್ರಗಳನ್ನೆಲ್ಲ ಕ್ಲೆನ್ಸಿಂಗ್ ಮಾಡಿ, ಎನರ್ಜೈಸ್ ಮಾಡಿ, ಈ ಸಿಂಬಲ್ಸ್, 3 ಸಿಂಬಲ್ ಏನಿದೆ, ಈ 3 ಸಿಂಬಲ್ ಅನ್ನ ನಿಮ್ಮಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ. ಸೊ ಆ ಸಿಂಬಲ್ ಅನ್ನ ಇನ್ಸ್ಟಾಲ್ ಮಾಡಿ ಆದ ಮೇಲೆ ನೀವು ಈ 3 ಸಿಂಬಲ್ ಗಳನ್ನ ಉಪಯೋಗಿಸೋದಕ್ಕೆ ನಿಮಗೆ ಎಲಿಜಿಬಿಲಿಟಿ ಬರುತ್ತೆ. ಸೊ ಈ 3 ಸಿಂಬಲ್ ನ ನೀವು ಉಪಯೋಗಿಸೋದಕ್ಕೆ ಎಲಿಜಿಬಿಲಿಟಿ ಬಂದ ಮೇಲೆ ನೀವು ಎಲ್ಲಾ ತರದ ಹೀಲಿಂಗ್ ಗಳನ್ನ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಮಾಡೋ ಅಂಥದ್ದು 24 ಪಾರ್ಟ್ಸ್ ಸೆಲ್ಫ್ ಹೀಲಿಂಗ್. ಓಕೆ, ಏನಿದು 24 ಪಾರ್ಟ್ಸ್ ಸೆಲ್ಫ್ ಹೀಲಿಂಗ್ ಅಂದ್ರೆ, ನಾನು ಈಗ ತಾನೇ ಹೇಳಿದೆ, ನಮ್ಮ ಇಡೀ ದೇಹ ಆಗಿರುವಂತದ್ದು ಚಕ್ರಗಳಿಂದ, ದೇಹದ ಎಲ್ಲ ಭಾಗಗಳಲ್ಲಿ ಚಕ್ರಗಳಿವೆ ಅಲ್ವಾ. ಸೊ ಹಾಗಾಗಿ ಈ ಚಕ್ರಗಳು ಏನಪ್ಪಾ ಅಂದ್ರೆ, ಇಷ್ಟು ದಿನದಿಂದ ಅಲ್ಲಿ ಎನರ್ಜಿ ಫ್ಲೋ ಸರಿಯಾಗಿ ಆಗಿಲ್ಲದೆ ಇರೋದ್ರಿಂದ ಎಲ್ಲಾ ಕಡೆನೂ ಶಕ್ತಿಯ ಹರಿವು ಏನಿದೆ ಅದು ಸ್ಟಕ್ ಆಗಿರುತ್ತೆ, ಎನರ್ಜಿ ಸ್ಟಕ್ ಆಗಿರುತ್ತೆ. ಸೊ ಇವಾಗ ನಾವ್ ಏನ್ ಮಾಡ್ತೀವಿ, ಆ ಒಂದು 24 ಪಾರ್ಟ್ಸ್ ಅನ್ನ ನಾವು ಈ ರೇಖಿದು 3 ಸಿಂಬಲ್ ಇದೆಯಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ನಾವು 24 ಪಾರ್ಟ್ಸ್ ಅಂದ್ರೆ, ಆ 24 ಪಾರ್ಟ್ಸ್ ಅಲ್ಲಿ ಕೈ ಇಟ್ಟಾಗ ನಮ್ಗೆ ಏನಾಗುತ್ತೆ, ದೇಹದಲ್ಲಿರುವಂತ ಅಷ್ಟು ಚಕ್ರಗಳು ಕವರ್ ಆಗುತ್ತೆ. ಆ ರೀತಿ ಇದನ್ನ ಡಿಸೈನ್. ಅಲ್ವಾ ಶೇರಿಂಗ್? ಹಲೋ, ಕಾಣಿಸ್ತಿದ್ಯಾ? ಹಾ ಮ್ಯಾಮ್, ಕಾಣಿಸ್ತಾ ಇದೆ ಮ್ಯಾಮ್. ಸೊ ಈ ಒಂದು 24 ಪಾರ್ಟ್ಸ್ ಅನ್ನ ನಾವು ಯಾವಾಗ ಕವರ್ ಮಾಡ್ತೀವೋ ಆಗ ನಮ್ಮ ದೇಹದ ಎಲ್ಲಾ ಭಾಗಗಳು ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ, ಜೊತೆಗೆ ಎಲ್ಲಾ ಚಕ್ರಗಳು ಕೂಡ ಕವರ್ ಆಗುತ್ತೆ. ಈ ರೀತಿ ನಾವು ಹೀಲಿಂಗ್ ಅನ್ನ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ನಮ್ಗಾಗತ್ತೆ. ಏನಪ್ಪ ಬೆನಿಫಿಟ್ಸ್ ಅಂದ್ರೆ, ಇಷ್ಟು ವರ್ಷಗಳಿಂದ ನಾವು ಏನನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಲ್ಲ, ದೈಹಿಕವಾದಂತಹ ನೋವುಗಳಿರ್ಬಹುದು, ಮಾನಸಿಕವಾದಂತಹ ಒಂದು ಎಮೋಷನ್ಸ್ ಇರಬಹುದು, ಅಥವಾ ಬೇರೆ ಜನ್ಮಗಳು, ಬೇರೆ ಬೇರೆ ಜನ್ಮಗಳಿಂದ ನಾವ್ ಏನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೀವಲ್ಲ, ಎಲ್ಲವೂ ಕೂಡ ನಮ್ಗೆ ಗ್ರಾಜುವಲ್ ಆಗಿ ಕ್ಲಿಯರ್ ಆಗ್ತಾ ಹೋಗೋದ್ರಿಂದ ಏನಾಗತ್ತೆ, ನಮಗೆ ಜೀವನದಲ್ಲಿ ಒಂದು ಬದಲಾವಣೆ, ಪಾಸಿಟಿವ್ ಚೇಂಜ್ ಬರುತ್ತೆ. ಜೊತೆಗೆ ನಮ್ಮಲ್ಲಿ ಒಂದು ಉಲ್ಲಾಸ, ಉತ್ಸಾಹ ಕೂಡ ನಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಕ್ಲಿಯರ್? ಸೊ ಇದಾದ್ಮೇಲೆ ನಾವು ಮಾಡೋದು ನೆಕ್ಸ್ಟ್, ನಾವು ಇದನ್ನ 21 ಡೇಸ್ ಈ ಒಂದು 24 ಪಾರ್ಟ್ಸ್ ಹೀಲಿಂಗ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಸೊ 21 ಡೇಸ್ ಆದ್ಮೇಲೆ, ಈಗ ಎಲ್ಲರಿಗೂ ಎಲ್ಲಾ ದಿನಾನು ಅಷ್ಟೊಂದು ಟೈಮ್ ಅನ್ನ ಹಾಕೊಂಡು ಟೈಮ್ ಇಟ್ಕೊಂಡು ಹೀಲ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಸೊ ಏನಾದ್ರೂ ಒಂದು ಶಾರ್ಟ್ ಕಟ್ ಬೇಕೇ ಬೇಕಲ್ವಾ ನಮ್ಗೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, 21 ಡೇಸ್ ಆದ್ಮೇಲೆ ಬರೀ ನಮ್ಮ 7 ಚಕ್ರಗಳನ್ನ ಯಾವ ರೀತಿ ಹೀಲ್ ಮಾಡ್ಕೋಬೇಕು, ನಾ ಹೇಳ್ದೆಲ್ಲೋ ಮೇಜರ್ 7 ಮೇಜರ್ ಚಕ್ರ ಅಂತ. ಸೊ ಆ 7 ಮೇಜರ್ ಚಕ್ರಗಳನ್ನ ಯಾವ ರೀತಿ ನಾವು ಹೀಲ್ ಮಾಡ್ಕೋಬೇಕು, ಸೊ ಅದಕ್ಕೆ ಏನ್ ಪ್ರೊಸೀಜರ್ ಅನ್ನೋದನ್ನ ನಾವು ಕೂಡ ಇಲ್ಲಿ
ತಿಳ್ಕೊಳ್ತಾ ಹೋಗ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಮಾಡುವಂಥದ್ದು ಬೇರೆಯವರ ಹೀಲಿಂಗ್. ಸೊ ರೇಖಿ ಕಲಿಯೋದ್ರಿಂದ ಬರೀ ನನಗ್ ಮಾತ್ರ ಸಹಾಯ ಆಗತ್ತಂದ್ರೆ ಇಲ್ಲ, ನನ್ನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗತ್ತೆ. ಸೊ ಬೇರೆ ವಿದ್ಯೆಗಳೆಲ್ಲ ಬರೀ ನಮಗೆ ಮಾತ್ರ ಕಲಿತ್ರೆ ನಾವು ಈ ವಿದ್ಯೆಯನ್ನ ನಾವು ಬೇರೆಯವರಿಗೂ ಕೂಡ ನಾವು ಉಪಯೋಗಿಸಬಹುದು. ಹೇಗಪ್ಪ ಅಂದ್ರೆ ನಾವು ಇದ್ರಲ್ಲಿ ಬೇರೆಯವರಿಗೆ ಯಾವ ರೀತಿ ಹೀಲಿಂಗ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ತೀವಿ. ಅಂದ್ರೆ ಅದು ನಮ್ಮ ಸ್ವಂತದವರಾಗಿರ್ಬಹುದು ಅಥವಾ ಬೇರೆ ಫ್ರೆಂಡ್ಸ್. ಇಲ್ಲಿ ಏನು ರೆಸ್ಟ್ರಿಕ್ಷನ್ ಇಲ್ಲ, ಬರೀ ನಿಮಗ್ ನೀವು ಮಾಡ್ಕೋಬೇಕು, ನಿಮ್ ಮನೆಯವ್ರಿಗೆ ಮಾಡ್ಕೋಬೇಕು, ಬೇರೆಯವ್ರಿಗೆ ಮಾಡ್ಬೇಕು, ಇಲ್ಲ ಆ ತರ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಇದನ್ನ ನೀವು ಬೇಕಿದ್ರೆ ಪ್ರೊಫೆಷನಲಿ ಆಗಿನೂ ನೀವು ವೃತ್ತಿಯಾಗಿ ಕೂಡ ನೀವು ತಗೊಂಡು ಬೇರೆಯವ್ರಿಗೆ ಹೀಲಿಂಗ್ ಅನ್ನ ಮಾಡಿ ನೀವು ಅರ್ನಿಂಗ್ ಅನ್ನ ಕೂಡ ಮಾಡ್ಕೋಬಹುದು. ನಮ್ಗೆ ಸ್ವಲ್ಪ ದುಡ್ಡು ಕಾಸಿಗೆ ಸಮಸ್ಯೆ ಇದೆ, ನಾವು ದುಡ್ಡು ಕಾಸಿಗೆ ಏನಾದ್ರು ಒಂದು ಆದಾಯಕ್ಕೊಂದು ಮೂಲ ಬೇಕು ಅನ್ನೋರು ಇದನ್ನ ನೀವು ಅರ್ನಿಂಗ್ ರೂಪದಲ್ಲಿಯೂ ಕೂಡ ತಗೊಳ್ತಾ ಹೋಗ್ಬೋದು. ಓಕೆ, ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡುವಂಥದ್ದು ಡಿಸ್ಟೆನ್ಸ್ ಹೀಲಿಂಗ್. ಸೊ ನಾನು ಹೇಳ್ದೆ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನಾವು ಅವರಿಗೆ ಹೀಲಿಂಗ್ ಅನ್ನ ಮಾಡಬಹುದು ಅಂತ ಹೇಳ್ದೆ. ಸೊ ಆ ಒಂದು ಡಿಸ್ಟೆನ್ಸ್ ಹೀಲಿಂಗ್ ಅನ್ನ ಹೇಗ್ ಮಾಡಬೇಕು, ಅದ್ರಲ್ಲಿ ಏನು ಮೆಥಡ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕು, ಹೇಗೆ ಅನ್ನೋದನ್ನೆಲ್ಲವನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಪಾಮ್ ಚಾರ್ಜ್ ಅಂದ್ರೆ ನಮ್ಮ ಹಸ್ತಗಳಿಗೆ ಯಥೇಚ್ಛವಾದಂತಹ ಶಕ್ತಿ ಇದೆ. ಓಕೆ, ಸೊ ಋಗ್ವೇದದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಏನಪ್ಪಾ ಅಂದ್ರೆ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋ ಅಯಂ ಶಿವಾಭಿವರ್ಶನಃ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ರೋಗ ರುಜಿನಗಳನ್ನ, ಎಲ್ಲ ಕಷ್ಟಗಳನ್ನ ಹೀಲ್ ಮಾಡುವಂತಹ, ಗುಣಪಡಿಸುವಂತಹ ಶಕ್ತಿ ಎಲ್ಲಾದ್ರೂ ಇದೆ ಅಂದ್ರೆ ಅದು ನಮ್ಮ ಹಸ್ತಗಳಿಗೆ. ಸೊ ನಮ್ಮ ಹಸ್ತಗಳಿಗೆ ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಸಂಕಷ್ಟಗಳನ್ನ, ಎಲ್ಲಾ ಸಮಸ್ಯೆಗಳನ್ನ, ಎಲ್ಲಾ ಕಾಯಿಲೆಗಳನ್ನ ಗುಣಪಡಿಸುವಂತಹ ಶಕ್ತಿ ಇದೆ. ಹಾಗಾಗಿ ಈ ಹಸ್ತಗಳಲ್ಲಿರುವಂತಹ ಶಕ್ತಿಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಯಾಕೆ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇವಾಗ ರೇಖೆಯಲ್ಲಿ ನಾವು ಮುಖ್ಯವಾಗಿ ಬಳಸುವಂಥದ್ದು ಏನಪ್ಪಾ ಅಂದ್ರೆ ನಮ್ಮ ಹಸ್ತಗಳನ್ನ ಇಟ್ಕೊಂಡು ಹಸ್ತಗಳ ಮೂಲಕನೇ ನಾವು ಎನರ್ಜಿಯನ್ನ ಕಳಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಬ್ಲೆಸ್ಸಿಂಗ್ ಪೋಸ್ ಅಂತ ಏನ್ ಹೇಳ್ತೀವಿ, ಆ ಬ್ಲೆಸ್ಸಿಂಗ್ ಪೋಸ್ ಇಟ್ಟು ನಾವು ಎನರ್ಜಿಯನ್ನ ಕಳಿಸ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಏನಾಗಿರುತ್ತೆ, ನಮ್ಮ ಕೈಗಳಲ್ಲಿಯೂ ಕೂಡ ಚಕ್ರಗಳಿರುತ್ತೆ. ಇದನ್ನ ನಾವು ಮೈನರ್ ಚಕ್ರ ಅಂತೀವಿ, ಇಲ್ಲಿ ಇರುತ್ತೆ, ಇಲ್ಲೆಲ್ಲ ಚಕ್ರಗಳಿರುತ್ತೆ ಬೆರಳಿನ ತುದಿಗಳಲ್ಲಿ. ಇದನ್ನ ಮೆರಿಡಿಯನ್ ಚಕ್ರ ಅಂತ ಹೇಳ್ತೀವಿ. ಸೊ ಈ ಚಕ್ರಗಳಲ್ಲಿ ಏನಂದ್ರೆ ಇಷ್ಟು ದಿನ ನಾವ್ ಇದನ್ನ ಯೂಸ್ ಮಾಡಿಲ್ಲ, ನಮಗ್ ಗೊತ್ತಿರ್ಲಿಲ್ಲ ಯಾವ ತರ ಯೂಸ್ ಮಾಡ್ಬೇಕಿತ್ತು, ಇದರಿಂದ ಏನ್ ಹೆಲ್ಪ್ ಆಗತ್ತೆ, ಇದರಿಂದ ಬೆನಿಫಿಟ್ಸ್ ಏನು ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಗಿದೆ. ಹಾಗಾಗಿ ಆ ಶಕ್ತಿಯ ಹರಿವನ್ನ ಜಾಸ್ತಿ ಮಾಡೋದಕ್ಕೆ ಅಥವಾ ಅಲ್ಲಿರುವಂತಹ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಕೂಡ ನಾವು ಈ ಒಂದು ಪಾಮ್ ಚಾರ್ಜಿಂಗ್ ಅನ್ನ ಮಾಡ್ತೀವಿ. ಸೊ ಯಾವಾಗ ನಾವು ಪಾಮ್ ಚಾರ್ಜಿಂಗ್ ಅನ್ನ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತೀವೋ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಮ್ಮ ಶಕ್ತಿಯಲ್ಲಿ, ಕೈಗಳಲ್ಲಿ ಶಕ್ತಿಯ ಹರಿವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಈ ಒಂದು ಮೆಥಡ್ ಅನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನಾವು ಕಲಿಯುವಂತಹ ಮೆಥಡ್ ಏನಪ್ಪಾ ಅಂದ್ರೆ ವಾಟರ್ ಚಾರ್ಜಿಂಗ್. ಏನಿದು ವಾಟರ್ ಚಾರ್ಜಿಂಗ್ ಅಂದ್ರೆ, ನೀರಿಗೆ ನಾವು ಏನನ್ನ ಹೇಳ್ತೀವೋ ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅದ್ರ ಪ್ರಕಾರ ವರ್ತಿಸುವಂತಹ ವಿಶೇಷವಾದಂತಹ ಶಕ್ತಿ ಇದೆ. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಹಾಗಾಗಿ ನಾವು ಅದಕ್ಕೋಸ್ಕರ ದೇವ್ರ ತೀರ್ಥ ಕೊಡೋದು ಏನಕ್ಕೆ ಅಂದ್ರೆ, ಮಂತ್ರಗಳನ್ನೆಲ್ಲ ಹೇಳಿ ಅದರ ಒಂದು ಶಕ್ತಿಯನ್ನ ನೀರೊಳಗಡೆಗೆ ಏರಿಸ್ತಾರೆ. ಆಮೇಲೆ ಆ ತೀರ್ಥವನ್ನ ಕೊಟ್ಟಾಗ ಅದನ್ನ ನಾವು ಕುಡಿದಾಗ ನಮ್ಗೆ ಬೆನಿಫಿಟ್ಸ್ ಆಗತ್ತೆ, ಆರೋಗ್ಯ ಸುಧಾರಿಸುತ್ತೆ, ಮನಸ್ಸು ನೆಮ್ಮದಿ ಆಗತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈ ರೇಖಿಯಲ್ಲಿ ನಾವು ವಾಟರ್ ಚಾರ್ಜಿಂಗ್ ಅಂತ ಮಾಡ್ತೀವಿ. ಏನು ಅಂದ್ರೆ ಈ ನಮ್ಮ ಇಡೀ ಶರೀರ ಆಗಿರುವಂತದ್ದು 75% ನೀರಿನಿಂದ ಆಗಿದೆ ಅಲ್ವಾ. ಹಾಗಾಗಿ ಯಾವಾಗ ನಾವು ಈ ವಾಟರ್ ಚಾರ್ಜಿಂಗ್ ಮಾಡಿ ನಾವು ಕುಡಿತೀವೋ ಅದು ಇಮಿಡಿಯೇಟ್ ಆಗಿ ನಮ್ಮ ದೇಹದ ಒಂದು ಫ್ಲೂಯಿಡ್ಸ್ ಅಲ್ಲಿ ಅದು ಮಿಕ್ಸ್ ಆಗಿ ಅದ್ರ ವರ್ಕ್ ಅನ್ನ ಇನ್ಸ್ಟೆಂಟ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಈಗ ನಮ್ಗೆ IV ಇಂಜೆಕ್ಷನ್ ಅಂದ್ರೆ ಡ್ರಿಪ್ಸ್ ಅಲ್ಲಿ ಇಂಜೆಕ್ಷನ್ ಹಾಕಿದಾಗ ತಕ್ಷಣ ವರ್ಕ್ ಮಾಡುತ್ತಲ್ಲ, ಆ ರೀತಿ ಈ ಒಂದು ಚಾರ್ಜ್ಡ್ ವಾಟರ್ ನಮ್ಗೆ ಸಹಾಯವನ್ನ ಮಾಡುತ್ತೆ. ಸೊ ಈ ವಾಟರ್ ಚಾರ್ಜಿಂಗ್ ಅನ್ನ ಯಾವ ತರ ಮಾಡ್ಬೇಕು, ಇದಕ್ಕೆ ಏನ್ ಮೆಥಡ್ಸ್, ಇದನ್ನ ಯಾವ ತರ ನಾವು ಫಾಲೋ ಮಾಡ್ಬೇಕು, ಇದೆಲ್ಲವನ್ನ ಕೂಡ ನಾವು ಈ ಒಂದು ಕೋರ್ಸ್ ಅಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ನಾವು ನೋಡೋ ಅಂತದ್ದು ರೂಮ್ ಚಾರ್ಜಿಂಗ್.
ಸೊ ರೂಮ್ ಚಾರ್ಜಿಂಗ್ ಏನಂದ್ರೆ ಈಗ ಏನಾಗುತ್ತೆ, ಕೆಲವೊಂದ್ಸಲ ನೀವು ಅಬ್ಸರ್ವ್ ಮಾಡಿರ್ತೀರಾ, ಮನೆಗೆ ಯಾರೋ ಒಬ್ರು ಬಂದ್ ಹೋದ ತಕ್ಷಣ ಮನೆಯಲ್ಲಿ ಒಂದು ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಇದಕ್ಕಿದಂಗೆ ಯಾರೋ ಒಬ್ರು ಹೋದ ತಕ್ಷಣ ಮನೇಲಿ ಜಗಳಗಳು ಶುರು ಆಗ್ಬಿಡುತ್ತೆ, ಅಥವಾ ಮನಸ್ಸಿಗೆ ಏನೋ ಕಸಿವಿಸಿ ಆಗಕ್ ಶುರು ಆಗ್ಬಿಡುತ್ತೆ. ಅಥವಾ ಒಂದೊಂದ್ಸಲ ಏನಾಗುತ್ತೆ, ನಮ್ಮ ಮನೇಲೆ ಯಾವ್ದೋ ಒಂದ್ ರೂಮ್ ಹೋದಾಗ ಯಾಕೆ ಒಂಥರ ತಳ್ಳಿದಂಗ ಆಗೋದು, ಬೇಜಾರಾಗೋದು ಅನ್ನೋ ತರ ಎಲ್ಲ ಆಗತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ನಾವು ಮನೆಯಲ್ಲಿ ಯಾವ ರೀತಿ ವರ್ತಿಸ್ತೀವಿ, ಯಾವ ತರ ಮಾತಾಡ್ತೀವಿ, ಯಾವ ತರ ಒಂದು ವಿಷಯಗಳನ್ನ ಮಾತಾಡ್ತೀವಿ, ಪ್ರತಿಯೊಂದು ಕೂಡ ಆ ಮನೆಯ ಒಂದು ಪ್ರತಿಯೊಂದು ಕಾರ್ನರ್ಸ್ ಅಲ್ಲಿ ಕೂಡ ಅದು ರೊಟೇಟ್ ಆಗ್ತಾ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಸೊ ನಾವ್ ಯಾವಾಗ ಹತ್ತು ಕರೆದು ಮಾಡೋದು, ಬೇಜಾರ್ ಮಾಡ್ಕೊಳ್ಳೋದು, ಕೂಗಾಡೋದು, ಮನೆಯಲ್ಲಿ ಗಲಾಟ ಮಾಡೋದು, ಕೆಟ್ಟ ವಿಷಯಗಳನ್ನ ಮಾತಾಡೋದು, ಕೆಟ್ಟ ಮಾತುಗಳನ್ನ ಆಡಿದಾಗ, ಅದೇ ನೆಗೆಟಿವ್ ಥಾಟ್ಸ್ ಅನ್ನ ಫಿಲ್ ಮಾಡಿದಾಗ ಅದೇ ಎನರ್ಜಿ ಆ ಮನೆಯಲ್ಲಿ ಎಲ್ಲ ಕಡೆ ವೈಬ್ರೇಟ್ ಆಗ್ತಾ ಆಗ್ತಾ ಏನಾಗುತ್ತೆ, ಆ ಮನೆಯಲ್ಲಿರುವಂತಹ ಒಂದು ಪಾಸಿಟಿವ್ ವೈಬ್ರೇಷನ್ ಏನಿದೆ ಅದು ಗ್ರಾಜುವಲ್ ಆಗಿ ಕಡಿಮೆ ಆಗಿ ಆ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಮನೆಯಲ್ಲಿ ಒಂದು ಅಶಾಂತಿ, ಜಗಳಗಳಾಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದು, ಇದೆಲ್ಲವೂ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಈ ರೂಮ್ ಚಾರ್ಜಿಂಗ್ ಅನ್ನ ಮಾಡ್ತೀವೋ, ಆ ರೂಮಿನಲ್ಲಿ ಅಥವಾ ಆ ಒಂದು ಜಾಗದ, ರೂಮ್ ಅಂದ್ರೆ ಇಲ್ಲಿ ಮನೆ ಅಂತ, ಒಂದೊಂದು ರೂಮನ್ನು ನಾವು ಇಂಡಿವಿಜುವಲ್ ಆಗಿ ಮಾಡೋದ್ರಿಂದ ಇದನ್ನ ರೂಮ್ ಚಾರ್ಜಿಂಗ್ ಅಂತ ತಗೊಳ್ತೀವಿ. ಸೊ ಆ ರೂಮ್ ಚಾರ್ಜಿಂಗ್ ಅನ್ನ ಮಾಡಿದಾಗ ನಾವು ಆ ಜಾಗದಲ್ಲಿರುವಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನ ರಿಮೂವ್ ಮಾಡಿ ನಾವು ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನ ತುಂಬ್ತಾ ಹೋಗ್ತೀವಿ. ಜೊತೆಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಇಡೀ ಮನೆಗೆ ಒಂದು ಪ್ರೊಟೆಕ್ಷನ್ ಅನ್ನ ಹಾಕಕ್ ಶುರು ಮಾಡ್ತೀವಿ. ಸೊ ಪ್ರೊಟೆಕ್ಷನ್ ಹಾಕಿದಾಗೆಲ್ಲ ಆಚೆ ಹೋಗ್ಬೇಕು, ನಾನು ಮನೆ ಸೇಫ್ ಆಗಿರ್ಬೇಕು, ಮನೇಲಿರೋ ವಸ್ತುಗಳು ಸೇಫ್ ಆಗಿರ್ಬೇಕು, ಮನೆಯವರೆಲ್ಲರೂ ಸೇಫ್ ಆಗಿರ್ಬೇಕು, ಇದೆಲ್ಲದಕ್ಕೂ ಕೂಡ ಈ ರೂಮ್ ಚಾರ್ಜಿಂಗ್ ಇರ್ಬೋದು ಅಥವಾ ಈ ರೂಮ್ ಪ್ರೊಟೆಕ್ಷನ್ ನಮ್ಗೆ ಸಹಾಯ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನಾವು ನೋಡುವಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಸೆಲ್ಫ್ ಪ್ರೊಟೆಕ್ಷನ್. ಸೊ ಇವಾಗ ನಾವು ಯಾವಾಗ್ಲೂ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು, ಸನ್ನಿವೇಶವನ್ನ ಇರ್ಬೋದು, ಅಟ್ಯಾಕ್ ಮಾಡೋದಕ್ಕೆ ಲಕ್ಷಾಂತರ ನೆಗೆಟಿವ್ ಎನರ್ಜೀಸ್ ಸತತವಾಗಿ ಕಾಯ್ತಾ ಇರುತ್ತೆ. ಸೊ ಯಾವಾಗ ನಾವು ಸ್ವಲ್ಪ ವೀಕ್ ಅನ್ನಿಸ್ತೀವೋ, ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಆರ ಯಾವಾಗ ಸ್ವಲ್ಪ ವೀಕ್ ಅನ್ಸುತ್ತೋ ಅವಾಗ ನಮ್ಗೆ ಈ ರೀತಿಯಾದಂತಹ ನೆಗೆಟಿವ್ ಎನರ್ಜೀಸ್ ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಗುತ್ತೆ. ಸೊ ಇವಾಗ ದೃಷ್ಟಿ ಆಗೋದಿರಬಹುದು, ಬ್ಲಾಕ್ ಮ್ಯಾಜಿಕ್ ಆಗೋದಿರ್ಬೋದು, ವಶೀಕರಣ ಆಗೋದಿರ್ಬೋದು, ಬೇರೆ ಯಾವುದೇ ಒಂದು ಸ್ಪಿರಿಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಲ್ಲ, ಆ ಸ್ಪಿರಿಟ್ ಅಟ್ಯಾಕ್ ಆಗೋಂಥದ್ದಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಯಾವಾಗ ಆರ ವೀಕ್ ಆಗಿರುತ್ತೋ ಅಂತ ಟೈಮಲ್ಲಿ ಆಗೋದು. ಸೊ ಯಾವಾಗ ನಾವು ಈ ಪ್ರೊಟೆಕ್ಷನ್ ಅನ್ನ ಹಾಕೊಳ್ತೀವೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಆರಾದ ಸುತ್ತ ಇದು ಒಂದು ರಕ್ಷಾ ಕವಚದಂತೆ ಇರುತ್ತೆ. ರಕ್ಷಾ ಕವಚದಂತೆ ಇದ್ದಾಗ ಏನಾಗುತ್ತೆ, ಯಾವುದೇ ಒಂದು ದುಷ್ಟ ಶಕ್ತಿ ಕೂಡ ನಮಗೆ ಬಂದು ಟಚ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ, ಸೊ ಅದು ಈ ಒಂದು ಪ್ರೊಟೆಕ್ಷನ್ ಅನ್ನ ಯಾವ ರೀತಿ ನಾವು ಹಾಕೋಬೇಕು, ನಮಗೆ ನಾವು ಯಾವ ರೀತಿ ಹಾಕೋಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿ ಬರೀ ನಾನ್ ಪ್ರೊಟೆಕ್ಟ್ ಆಗಿದ್ರೆ ಸಾಕ, ನಾನ್ ಸುರಕ್ಷಿತವಾಗಿದ್ರೆ ಸಾಕ, ಇಲ್ಲ, ನನಗೆ ಸಂಬಂಧಪಟ್ಟವರು, ನನ್ ಗಂಡ ಇರ್ಬೋದು, ಮಕ್ಳಿರ್ಬೋದು, ನಮ್ ತಂದೆ ತಾಯಿ, ನಮ್ಮ ಅತ್ತೆ ಮಾವ, ಪ್ರತಿಯೊಬ್ರು ಕೂಡ ಪ್ರೊಟೆಕ್ಷನ್ ಇರ್ಬೇಕಲ್ವಾ. ಎಲ್ಲೋ ಆಚೆ ಹೋಗ್ತಾರೆ, ಸೇಫ್ ಆಗಿ ಆಚೆ ಹೋಗಿ ಸೇಫ್ ಆಗಿ ಮನೆಗ್ ಬರ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತಲ್ವಾ. ಆ ರೀತಿಯಾದಂತಹ ಸಮಯದಲ್ಲಿ ಬೇರೆಯವ್ರಿಗೆ ಕೂಡ ನಾವು ಪ್ರೊಟೆಕ್ಷನ್ ಅನ್ನ ಹಾಕ್ಬೇಕಾಗುತ್ತೆ. ಹಾಗಾಗಿ ಆ ಬೇರೆಯವ್ರಿಗೆ ಯಾವ ರೀತಿ ಪ್ರೊಟೆಕ್ಷನ್ ಹಾಕ್ಬೇಕು, ಅದ್ರಲ್ಲಿ ನಾವ್ ಏನೇನ್ ಸ್ಟೆಪ್ಸ್ ಫಾಲೋ ಮಾಡ್ಬೇಕು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ವಿಶ್, ಗೋಲ್ ಅಂತ ಒಂದು ಗುರಿ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ನನಗೆ ಇದು ಬೇಕು, ಅದು ಬೇಕು, ನಾನು 1 ವರ್ಷದೊಳಗೆ ಮನೆ ಕಟ್ಟಿಸ್ಬೇಕು, 1 ವರ್ಷದೊಳಗೆ ಕಾರ್ ತಗೋಬೇಕು, ಒಬ್ಬೊಬ್ರಿಗೆ ಒಂದೊಂದು ಗುರಿ ಇರುತ್ತೆ. ಸೊ ಆ ಗುರಿಯನ್ನ ಮುಟ್ಟೋದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನ ಕೂಡ ನಮ್ಗೆ ಇಲ್ಲಿ ರೇಖಿಯಲ್ಲಿ ಸಿಗುತ್ತೆ. ಜೊತೆಗೆ ರೇಖಿಯ ಸಹಾಯದಿಂದ ನಾವು ವಿಶ್ ಮ್ಯಾನಿಫೆಸ್ಟೇಷನ್ ಅಥವಾ ಗೋಲ್ ಅಚೀವ್ಮೆಂಟ್ ಏನಿದೆ ಅದನ್ನ ಈಸಿಯಾಗಿ ಮಾಡ್ಕೋಬಹುದು. ಸೊ ಅದ್ರಲ್ಲಿ ಕೆಲವೊಂದು ಪ್ರತಿಯೊಂದರಲ್ಲೂ ಕೂಡ ಬೇರೆ ಬೇರೆ ಸ್ಟೆಪ್ಸ್ ಬರುತ್ತೆ, ಬೇರೆ ಬೇರೆ ಮೆಥಡ್ಸ್ ಬರುತ್ತೆ. ಆ ಎಲ್ಲಾ ಸ್ಟೆಪ್ಸ್ ಅನ್ನ, ಮೆಥಡ್ಸ್ ಅನ್ನ ನಾವು ಈ ಕ್ಲಾಸ್ ಅಲ್ಲಿ ಇಂಡಿವಿಜುವಲ್ ಆಗಿ ಡೀಪ್ ಆಗಿ ಕಲಿತಾ ಹೋಗ್ತೀವಿ. ಪ್ರತಿಯೊಂದು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡ್ತೀವಿ, ಸುಮ್ನೆ ಪಾಠದ ತರ ಇರೋದಿಲ್ಲ ಈ ಕ್ಲಾಸ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಥಿಯರಿ ಇದ್ದೇ ಇರುತ್ತೆ, ಅದಾದ್ಮೇಲೆ ಪ್ರತಿ ಒಂದನ್ನು ಕೂಡ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿ ಈ ಒಂದು 15 ದಿನದ ಕ್ಲಾಸ್ ಮುಗಿಯೋದ್ರೊಳಗೆ ನಾವು ಒಬ್ರು ಪರ್ಫೆಕ್ಟ್ ಹೀಲರ್ ಆಗಿ ಆಚೆ ಬಂದಿರ್ತೀವಿ ಅಂತ ಹೇಳ್ಬೋದು. ಓಕೆನಾ. ಸೊ ನೆಕ್ಸ್ಟ್ ನೋಡೋ ಅಂತದ್ದು ಸಿಚುಯೇಷನಲ್ ಹೀಲಿಂಗ್. ಸೊ ಏನಿದು ಸಿಚುಯೇಷನಲ್ ಹೀಲಿಂಗ್? ಫಾರ್ ಎಕ್ಸಾಂಪಲ್, ನಾಳೆ ನೀವು ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದ್ದೀರಾ, ನಿಮ್ಗೆ ಅವರಿಂದ ಒಂದು 10 ಲಕ್ಷ ರೂಪಾಯಿ ಬರಬೇಕು. ಸೊ
ಆ 10 ಲಕ್ಷ ರೂಪಾಯಿ ಕೊಡೋದಕ್ಕೆ ಅವರು ಇಷ್ಟು ದಿನ ನಿಮ್ಗೆ ಆಟ ಆಡಿಸ್ತಾ ಇದ್ದಾರೆ. ಬಟ್ ನಾಳೆ ನೀವು ಹೋಗಕ್ ಮುಂಚೆ ಅವರಿಗೆ ಯಾವ ರೀತಿ ರೇಖಿ ಮಾಡ್ಬಿಟ್ಟು ಹೋದ್ರೆ, ಅಥವಾ ಯಾವ ರೀತಿ ನೀವು ರೇಖಿ ಮಾಡ್ಕೊಂಡು ಆ ಸಿಚುವೇಶನ್ಗೆ ರೇಖಿ ಮಾಡ್ಬಿಟ್ಟು ಹೋದ್ರೆ ಆ ವ್ಯಕ್ತಿಯಿಂದ ನೀವು ದುಡ್ಡನ್ನ ಪಡ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ಕಲ್ತ್ಕೋತೀವಿ. ನಾವು ಬರೀ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇನೆ. ಮನಿದು ಯಾವ್ದಾದ್ರು ಆಗಿರ್ಬೋದು, ಯಾವ್ದೋ ಇಂಟರ್ವ್ಯೂಗ್ ಹೋಗ್ತಾ ಇದ್ದೀರಾ, ಅಥವಾ ಮಕ್ಕಳು ಯಾವ್ದೋ ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದಾರೆ, ಅಥವಾ ನೀವೇ ಯಾವ್ದೋ ಟೆಂಡರ್ಗೆ ಕಾಲ್ ಮಾಡಿದಾರೆ ತಗೊಳಕ್ ಹೋಗ್ತಾ ಇದ್ದೀರಾ, ಯಾವ್ದೋ ಜಾಗ ನೋಡಕ್ ಹೋಗ್ತಾ ಇದ್ದೀರಾ, ಯಾವ್ದೋ ಸೈಟ್ ಸೇಲ್ ಮಾಡಕ್ ಹೋಗಿ, ಏನಾದ್ರೂ ಆಗಿರ್ಬೋದು. ಆ ಒಂದು ಸಿಚುಯೇಷನ್ ನಿಮಗೆ ಫೇವರಬಲ್ ಆಗೋದಕ್ಕೆ ಏನು ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಇದಾದ್ಮೇಲೆ ಈಗ ಹೀಲಿಂಗ್ ಅಲ್ಲೇ ಬೇರೆ ಬೇರೆ ಮೆಥಡ್ ಇದೆ. ಸೊ ಅಲ್ಲೇ ನಾವು ಸಾಕಷ್ಟು ಒಂದು 5-6 ಮೆಥಡ್ ಇದೆ. ಜಸ್ಟ್ ನಾವು ಕಣ್ಣುಗಳಲ್ಲಿ ನೋಡೋದ್ರ ಮೂಲಕನೇ ಹೀಲಿಂಗ್ ಅನ್ನ ಕಳಿಸ್ಬೋದು. ಜಸ್ಟ್ ನಾವು ಗಾಳಿಯನ್ನ ಊದೋದ್ರ ಮೂಲಕ ಈ ಹೀಲಿಂಗ್ ಅನ್ನ ಕಳಿಸ್ಬೋದು. ಓಕೆ, ಜಸ್ಟ್ ವಿಜುವಲೈಸೇಷನ್ ಅಲ್ಲಿ ಹೀಲಿಂಗ್ ಅನ್ನ ಕಳಿಸ್ಬೋದು. ಈ ರೀತಿ ಬೇರೆ 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 ಮೆಥಡ್ ಅಲ್ಲಿ ನಾವು ಹೀಲಿಂಗ್ ಗಳನ್ನ ಮಾಡ್ಬೋದು. ಆ ಮೆಥಡ್ ಗಳನ್ನ ಕೂಡ ಯಾವ್ಯಾವ ಮೆಥಡ್ ಅಲ್ಲಿ ಮಾಡಬೇಕು, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮೆಥಡ್ ಅಲ್ಲಿ ಮಾಡಬೇಕು, ಅದರಿಂದ ಏನ್ ಬೆನಿಫಿಟ್ಸ್, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಕಲಿಯುವಂತಹ ವಿಷಯ ಏನಪ್ಪಾ ಅಂದ್ರೆ ಆರಾ ಕ್ಲೆನ್ಸಿಂಗ್. ಅಂದ್ರೆ ಆರಾ ಕ್ಲೆನ್ಸಿಂಗ್ ಅಂದ್ರೆ ನಾನು ಹೇಳ್ದೆ, ಈ ನಮ್ಮ ಸುತ್ತ, ನಮ್ಮ ಆರಾ ಸುತ್ತ ನೆಗೆಟಿವ್ ಎನರ್ಜೀಸು ಸತತವಾಗಿ ಅಟ್ಯಾಕ್ ಮಾಡಕ್ ಕಾಯ್ತಾ ಇರುತ್ತೆ. ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ವೀಕ್ ಆದ ತಕ್ಷಣ ಆ ಒಂದು ನೆಗೆಟಿವ್ ಎನರ್ಜಿ ನಮ್ಗೆ ಅಪ್ಪಳಿಸುತ್ತೆ ಬಂದು. ಸೊ ಒಂದೊಂದ್ಸಲ ಅಬ್ಸರ್ವ್ ಮಾಡಿ, ನಾವ್ ಯಾವ್ದೋ ಒಂದು ಮದ್ವೆ ಮನೆಗೆ ಹೋಗಿ ಬರ್ತೀವಿ, ಅಥವಾ ಯಾವ್ದೋ ಒಂದು ಫಂಕ್ಷನ್ ಮನೆಗೆ ಹೋಗಿ ಬಂದ ತಕ್ಷಣ ಸಡನ್ ಆಗಿ ನಮ್ಮ ಎನರ್ಜಿ ಫುಲ್ ಡೌನ್ ಅನ್ಸುತ್ತೆ. ನನ್ ಕೈಲಿ ಏನು ಆಗ್ತಾನೆ ಇಲ್ಲ, ಏನು ಕೆಲ್ಸಾನೇ ಮಾಡಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಅಲ್ಲಿ ನಮ್ಗೆ ನಮ್ಮ ಆರಾಗೆ ಏಟು ಬಿದ್ದಿರುತ್ತೆ. ಅದೇ ರೀತಿ ಸಡನ್ ಆಗಿ ಏನೋ ತುಂಬಾ ಲೋ ಫೀಲ್ ಆಗ್ತಾ ಇದೆ, ಬೇಜಾರಾಗ್ತಿದೆ, ಮೈಂಡ್ ತುಂಬಾ ಡಲ್ ಆಗ್ತಿದೆ, ವರ್ಕ್ ಮಾಡ್ತಾ ಇಲ್ಲ ಮೈಂಡ್ ಸರಿಗೆ, ಫೋಕಸ್ ಬರ್ತಿಲ್ಲ, ಅಲ್ಲೂ ನಮ್ಮ ಆರಾಗೆ ಏಟ್ ಬಿದ್ದಿರುತ್ತೆ. ಯಾವುದೋ ಒಂದು ನೆಗೆಟಿವ್ ಎನರ್ಜಿ, ಯಾವ್ದೋ ದೃಷ್ಟಿ ದೋಷ ಆಗಿರ್ಬೋದು, ಬೇರೆ ಯಾವ್ದಾದ್ರೂ ಆಗಿರ್ಬೋದು, ಅಥವಾ ನಮ್ಮಲ್ಲೇ ಇರುವಂತಹ ನೆಗೆಟಿವ್ ಥಾಟ್ಸ್ ಇರ್ಬೋದು, ಅದು ಅಲ್ಲಿ ಇಂಪ್ಯಾಕ್ಟ್ ಮಾಡಿರುತ್ತೆ. ಸೊ ಅಂತ ಟೈಮಲ್ಲಿ ನಾವು ನಮ್ಮ ಆರಾವನ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಆರಾ ಕ್ಲೆನ್ಸಿಂಗ್ ಅನ್ನೋದು ನಾವು ರೆಗ್ಯುಲರ್ ಆಗಿ ಮಾಡಬೇಕಾಗಿರುವಂತಹ ಒಂದು ಟೆಕ್ನಿಕ್. ಸೊ ಆರಾ ಕ್ಲೆನ್ಸಿಂಗ್ ಆಗಿದ್ರೆ ಮಾತ್ರ ಅದು ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ನಮ್ಮನ್ನ ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ಒಳ್ಳೆ ವಿಷಯಗಳನ್ನ ನಮ್ಗೆ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಆರಾವನ್ನ ಯಾವ ರೀತಿ, ಸೆಲ್ಫ್ ಆರಾವನ್ನ ಯಾವ ರೀತಿ ಅಂದ್ರೆ ನಮಗೆ ನಾವು ಆರಾವನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು. ಬರೀ ನಮಗ್ ಮಾಡ್ಕೊಂಡ್ರೆ ಸಾಲದು. ಯಾಕಂದ್ರೆ ಕೆಲವೊಂದ್ಸಲ ಈಗ ಒಂದು ಮನೆಯಲ್ಲಿ ನಾವು 4 ಜನ ಇದೀವಿ ಅಂದ್ರೆ 4 ಜನದಲ್ಲಿ ಏನೇ ವ್ಯತ್ಯಾಸ ಆದ್ರೂ ಅದು ಪ್ರತಿಯೊಬ್ಬರಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಲ್ವಾ. ಸೊ ಈಗ ಗಂಡನ್ಗೆ ಮನಸ್ಸು ಸರಿ ಇಲ್ಲ, ಏನೋ ಕೆಲ್ಸದಲ್ಲಿ ತೊಂದರೆ ಅಂದಾಗ ಅದು ಹೆಂಡತಿ ಮೇಲೂ ಪರಿಣಾಮ ಬೀರುತ್ತೆ, ಮಕ್ಳ ಮೇಲೂ ಪರಿಣಾಮ ಬೀರುತ್ತೆ. ಅದೇ ರೀತಿ ಹೆಂಡತಿಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದಾಗ ಅದು ಗಂಡನ ಮೇಲೆ, ಮಕ್ಳ ಮೇಲೂ ಪರಿಣಾಮ ಬೀರುತ್ತೆ. ಹಂಗೆ ಮಕ್ಳದೇನಾದ್ರು ತೊಂದರೆ ಇದ್ದಾಗ ತಂದೆ ತಾಯಿ ಇಬ್ರ ಮೇಲೂ ಪರಿಣಾಮ ಬೀರುತ್ತೆ. ಹಾಗಾಗಿ ಪ್ರತಿಯೊಬ್ರು ವಿಷಯನೂ ಇನ್ನೊಬ್ರಿಗೆ ಪೂರಕವಾಗಿರೋದ್ರಿಂದ ಅವರುಗಳ ಆಹಾರವನ್ನ ಕೂಡ ನಾವು ಕ್ಲೆನ್ಸಿಂಗ್ ಮಾಡ್ಬೇಕು. ಸೊ ಇಲ್ಲಿ ಬೇರೆಯವರ ಆಹಾರವನ್ನ ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಕ್ಲಿಯರಾ? ಸೊ ಇದಿಷ್ಟು ಆದ ಮೇಲೆ ನಾವು ಈ ಒಂದು ಕೋರ್ಸ್ ಅಲ್ಲಿ ನಾವು ನಿಮಗೆ 2 ಅಟ್ಯೂನ್ಮೆಂಟು ಮತ್ತೆ ಇದೆಲ್ಲ ಸೆಲ್ಫ್ ಹೀಲಿಂಗ್ ಪ್ರತಿಯೊಂದು ನಿಮ್ಗೆ ಇದಾದ ಮೇಲೆ ಪ್ರಾಕ್ಟಿಕಲ್ ಸೆಷನ್ಸ್ ಎಲ್ಲ ಆದ ಮೇಲೆ ನಿಮಗೆ ಯಾರೆಲ್ಲ ಕೋರ್ಸ್ ಮಾಡಿರ್ತೀರೋ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಜೊತೆಗೆ ಕ್ಲಾಸ್ ಇದು ರೆಕಾರ್ಡಿಂಗ್ ಸಿಗುತ್ತೆ. ಇದು ಲೈಫ್ ಟೈಮ್ಗೆ ನಿಮ್ಗೆ ಆಕ್ಸೆಸ್ ಇರುತ್ತೆ. ಸೊ ಒಂದು 15 ದಿನ ಇರುತ್ತೆ, 20 ದಿನ ಇರುತ್ತೆ, ಆಮೇಲೆ ಇರೋದಿಲ್ಲ, ಆ ತರ ಎಲ್ಲ ಏನಿಲ್ಲ. ನೀವು ಲೈಫ್ ಟೈಮ್ಗೆ ನಿಮ್ಗೆ ಆಕ್ಸೆಸ್ ಇರುತ್ತೆ. ಜೊತೆಗೆ PDF ನೋಟ್ಸು ಕನ್ನಡದಲ್ಲೂ ಸಿಗುತ್ತೆ, ಇಂಗ್ಲಿಷಲ್ಲೂ ಸಿಗುತ್ತೆ. ಯಾವುದೇ ಟೀಮಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ನಮ್ಮನ್ನ ತಿಳ್ಕೊಬಹುದು. ಟೈಮಿಂಗ್ಸ್ ಬಂದು 1 ಅವರ್ ಇರುತ್ತೆ. ಓಕೆ, ಡೈಲಿ 1 ಅವರ್ ಇರುತ್ತೆ. ಸೊ ಇವಾಗ ಬಂದು 2 ಬ್ಯಾಚ್ ಅಂತ ಪ್ಲಾನ್ ಮಾಡಿದೆ. ಸಂಜೆ 7:30 to 8:30 1 ಬ್ಯಾಚ್ ಇದೆ. ಮಾರ್ನಿಂಗ್ 12:30 ಅಥವಾ 11:30 to 12:30 ಅಥವಾ 12:30 to 1:30 ಅದು ಜನಗಳು ಯಾವ ತರ ಬರ್ತಾರೆ ರಿಕ್ವೈರ್ಮೆಂಟ್ ಅನ್ನೋದ್ರ ಪ್ರಕಾರ ಇರುತ್ತೆ. ಸೊ ಯಾರಿಗೆ ಈಗ ಆಲ್ಮೋಸ್ಟ್ ಸುಮಾರು ಜನ ಇಲ್ಲಿ ಜಾಯಿನ್ ಆಗಿದ್ದೀರಾ, ಯಾರು ಜಾಯಿನ್ ಆಗಿಲ್ವೋ ಅವರು ನಿಮ್ಮ ಹತ್ರ ಇವರು ಶ್ವೇತಾ ಅವ್ರ ನಂಬರು ಇದೆ, ನನ್ನ ನಂಬರು ಹೇಳ್ತೀನಿ, ಬರ್ಕೊಳ್ಳಿ. ಸೊ ನೀವು ಪರ್ಸನಲ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಹೇಳ್ತೀನಿ, ಬರ್ಕೊಳ್ಳಿ. 90-357-10-376 90
35710 ಇನ್ನೊಂದು ನಂಬರು 7676257200 7676257200. ಸೊ ಈ 2 ನಂಬರಲ್ಲಿ ಯಾವ ನಂಬರ್ನ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಕೊಡ್ತೀನಿ. ಕ್ಲಿಯರಾ? ಸೊ ಇವಾಗ ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು. ಇಲ್ಲ ಮ್ಯಾಮ್, ಡೌಟ್ ಅಂತ ಏನಿಲ್ಲ, ಅಷ್ಟು ಕ್ಲಿಯರ್ ಆಗಿದೆ ನೀವು ಹೇಳ್ತಿರೋದು, ನಮ್ಗೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಸೊ ಡೌಟ್ಸ್ ಅನ್ನೋದು ಏನೂ ಇಲ್ಲ ನಂಗೆ ಸದ್ಯಕ್ಕೆ. ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಕ್ಚುಲಿ ನಾನು ಇದು 7 ಚಕ್ರಾಸ್ ಬಂದು ನಾನು 2 ಟೈಮ್ಸ್ ಕಲ್ತ್ಕೊಂಡಿದ್ದೆ, ನಾನು ನ್ಯೂಮರಾಲಜಿ ಕ್ಲಾಸಲ್ಲಾಗಲಿ ಅಥವಾ ಇನ್ನೊಂದು ಕ್ಲಾಸಲ್ಲಾಗಲಿ. ಬಟ್ ಈ ತರ ಹೀಲಿಂಗ್ ಇರೋದು ನನಗೆ ಫಸ್ಟ್ ಟೈಮ್ ನಾನು ಕೇಳಿದೆ. ಸೊ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಸೊ ಇನ್ನೊಂದು ನಾನು ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಸಲ ನಾವು ಯೂನಿವರ್ಸಿಗೆ ಕನೆಕ್ಟ್ ಆದ್ವಿ ಅಂದ್ರೆ ಯೂನಿವರ್ಸ್ ನಮ್ಮನ್ನ ಯಾವ ರೀತಿ ಕೈ ಹಿಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಅಂದ್ರೆ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಸೊ ಒಂದ್ಸಲ ನಾವು ರೇಖಿ ಕಲ್ತ್ವಿ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ಅಂದ್ರೆ ನಮ್ ಲೈಫ್ ಅಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ಅಂದ್ರೆ ಸಮಸ್ಯೆಗಳು ಬೆಟ್ಟದ ತರ ಬರೋಂತ ಸಮಸ್ಯೆಗಳು ಹುಲ್ ಕಡ್ಡಿಲಿ ಹೊಟ್ಟೋಗ್ಬಿಡುತ್ತೆ. ದೊಡ್ಡದಾಗಿ ಯಾವ್ದೋ ಒಂದ್ ಸಮಸ್ಯೆ ಬರ್ತಾ ಇದೆ ಅನ್ನೋದು ಒಂದು ಹುಲ್ ಕಡ್ಡಿಲಿ ಹೊಟ್ಟೋಗ್ಬಿಡುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ರೇಖಿ ಅನ್ನೋದು ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ. ಸೊ ನಾನ್ ರೇಖಿ ಕಲ್ತೆ, ನಾನ್ ರೇಖಿ ಸೆಲೆಕ್ಟ್ ಮಾಡ್ಕೊಂಡೆ ಅಲ್ಲ. ರೇಖಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಾಗ ಮಾತ್ರ ನಾವು ರೇಖಿಯನ್ನ ಕಲಿಯೋದಕ್ಕಾಗೋದು. ರೇಖಿ ಒಂದೇ ಅಲ್ಲ, ಯಾವುದೇ ಒಂದು ಹೀಲಿಂಗ್ ಮೊಡಾಲಿಟೀಸ್ ಇರ್ಬೋದು. ಸೊ ನಾವ್ ಇವಾಗ ಕ್ರಿಸ್ಟಲ್ಸ್, ನಾನು ಈ ಕ್ರಿಸ್ಟಲ್ ತಗೊಂಡ್ ಹಾಕೊಂಡೆ, ಆ ಕ್ರಿಸ್ಟಲ್ ತಗೊಂಡ್ ಹಾಕೊಂಡೆ ಅಂತ ಹೇಳ್ತೀವಲ್ವಾ, ಕ್ರಿಸ್ಟಲ್ಸು ಅಷ್ಟೇನೆ. ಎಲ್ಲಾ ಕ್ರಿಸ್ಟಲ್ಸ್ನು ಎಲ್ಲಾರು ಹಾಕೊಳಕ್ ಆಗೋದಿಲ್ಲ, ಎಲ್ಲಾ ಕ್ರಿಸ್ಟಲ್ಸು ಎಲ್ಲಾರ್ಗೂ ಆಗ್ ಬರೋದಿಲ್ಲ. ಸೊ ಆ ಕ್ರಿಸ್ಟಲ್ ನಮ್ಮನ್ನ ಆಯ್ಕೆ ಮಾಡ್ಬೇಕೆ ಹೊರತು ನಾವು ಕ್ರಿಸ್ಟಲ್ ಅನ್ನ ಆಯ್ಕೆ ಮಾಡೋದಲ್ಲ. ಅದೇ ರೀತಿಯಾಗಿ ಈ ಒಂದು ರೇಖಿ ಶಕ್ತಿ ಅನ್ನೋದು ಅಷ್ಟೇನೆ ನಮ್ಮನ್ನ ಅದು ಆಯ್ಕೆ ಮಾಡ್ಬೇಕೆ ಹೊರತು ನಾವು ಅದನ್ನ ಆಯ್ಕೆ ಮಾಡೋದಲ್ಲ. ಜೊತೆಗೆ ಯಾವಾಗ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ, ಪಾಸಿಟಿವ್ ಬದಲಾವಣೆ, ಅದು ಧನಾತ್ಮಕವಾದಂತಹ ಒಂದು ಬದಲಾವಣೆಯನ್ನ ತರಬೇಕು ಅಂತ ಯೂನಿವರ್ಸ್ ಡಿಸೈಡ್ ಮಾಡುತ್ತೋ ಆವಾಗ ಮಾತ್ರ ನಾವು ಈ ಒಂದು ರೇಖೆಗೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ. ಸೊ ಎಲ್ಲಾರು ಎಲ್ಲಾನು ಕಲಿಯೋದಕ್ಕಾಗಲ್ಲ. ಜೊತೆಗೆ ಎಸ್ಪೆಷಲಿ ಈ ರೇಖಿ ಅಂತಹ ಒಂದು ವಿದ್ಯೆಯನ್ನ ಎಲ್ಲಾರು ಕಲಿಯೋದಕ್ ಆಗೋದಿಲ್ಲ. ಜೊತೆಗೆ ಕಲಿತ ಮೇಲುವೆ ಅದನ್ನ ನಾವು ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನೀಗ ಕೆಲವೊಬ್ರು ಹೇಳ್ತಾರೆ, ಮೇಡಮ್ ನಾನು ಕಲ್ತ್ಕೊಂಡೆ, ಒಂದ್ 10 ವರ್ಷದಿಂದ ನಾ ಪ್ರಾಕ್ಟೀಸ್ ಮಾಡಿಲ್ಲ, ಬಿಟ್ಬಿಟ್ಟಿದೀನಿ, ಅದು ಹೊಟ್ಟೋಗಿರುತ್ತಂದ್ರೆ ಇಲ್ಲ. ಒಂದು ಸಲ ನಾವು ರೇಖಿ ಕಲ್ತ್ವಿ ಅಂದ್ರೆ ನಮ್ಮ ಲೈಫ್ ಟೈಮ್ಗೆ ಆ ಶಕ್ತಿ ನಮ್ಮಲ್ಲಿರುತ್ತೆ. ನಾವ್ ಯಾವ ಟೈಮಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಕೆಲವೊಂದು ಡೌಟ್ಸ್ ಬರುತ್ತೆ, ಅದನ್ನ ನಾನು ಈಗ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ಇನ್ನು ಕೆಲವ್ರು ಹೇಳ್ತಾರೆ, ಮೇಡಮ್ ನಾನು ರೇಖಿ ಕಲ್ತೆ, ಬೇರೆಯವ್ರಿಗೆ ಹೀಲಿಂಗ್ ಮಾಡಕ್ ಹೋದಾಗ ಅವರ ಕರ್ಮ ನನಗೆ ಬರುತ್ತಾ? ಖಂಡಿತ ಬರೋದಿಲ್ಲ. ಯಾಕೆಂದ್ರೆ ನೀವು ಒಂದು ಮಾಧ್ಯಮ ಅಷ್ಟೇ. ಈಗ ನಾನ್ ನಿಮ್ಗೆ ರೇಖಿ ಹೇಳ್ಕೊಡ್ತೀನಿ ಅಥವಾ ರೇಖಿ ಹೀಲಿಂಗ್ ಕೊಡ್ತೀನಿ ಅಂದ್ರೆ ಇಲ್ಲಿ ನಾನು ಕೇವಲ ಒಂದು ಮಾಧ್ಯಮ, ನಾನೇನು ಮಾಡ್ತಾ ಇಲ್ಲ. ಯೂನಿವರ್ಸ್ ಅಲ್ಲಿ ಆ ಶಕ್ತಿ ಅಗಾಧ ಪ್ರಮಾಣದಲ್ಲಿ ಆಲ್ರೆಡಿ ಇದೆ. ಅದನ್ನ ನಾವು ಒಳಗಡೆ ತಗೊಳ್ತೀನಿ, ನಿಮಗೆ ಕಳಿಸ್ತಾ ಇದ್ದೀನಿ ಅಷ್ಟೇ, ನಾ ಬೇರೆ ಏನು ಮಾಡ್ತಾ ಇಲ್ಲ. ಬಟ್ ಯಾವಾಗ ನಾವು ಬೇರೆಯವ್ರಿಗೆ ಹೀಲಿಂಗ್ ಕೊಡಕ್ ಶುರು ಮಾಡ್ತೀವೋ ಅವಾಗ ನಮ್ಮಲ್ಲಿರುವಂತಹ ಎಷ್ಟೋ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಹೇಗೆ ಅಂದ್ರೆ ಈಗ ಅದು ಯೂನಿವರ್ಸಲ್ ಇರುವಂತಹ ಎನರ್ಜಿ ಅಂತ ಹೇಳಿದ್ವಿ, ಯೂನಿವರ್ಸಲ್ ಎನರ್ಜಿ ಅಂತ ಹೇಳಿ ವಿಶ್ವ ಪ್ರಾಣ ಶಕ್ತಿ ಅಂತ ನಾವು ಹೇಳಿದ್ವಿ. ಸೊ ಆ ವಿಶ್ವ ಪ್ರಾಣ ಶಕ್ತಿ ಏನಪ್ಪಾ ಅಂದ್ರೆ ನಾವು ಬೇರೆ ಒಬ್ರಿಗೆ ಹೀಲಿಂಗ್ ಮಾಡ್ಬೇಕು ಅಂದ್ರೆ ನಾವು ರೇಖಿಯನ್ನ ಇನ್ವೋಕ್ ಮಾಡ್ತೀವಿ. ಅದನ್ನೆಲ್ಲ ಹೇಳ್ತೀನಿ, ರೇಖಿ ಇನ್ವೋಕ್ ಮಾಡೋದು ಹೇಗೆ, ರೇಖಿ ಪಿಲ್ಲರ್ಸ್ ಏನು, ಅದೆಲ್ಲ ಇದ್ರಲ್ಲಿ ಬರುತ್ತೆ ನಮ್ಗೆ. ಸೊ ಆ ರೇಖಿಯನ್ನ ಯಾವ ರೀತಿ ಇನ್ವೋಕ್ ಮಾಡ್ತೀವಿ, ಯಾವ ರೀತಿ ಕರಿತೀವಿ ಅನ್ನೋದನ್ನ ನಾನು ಅದು ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇನ್ವೋಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಎನರ್ಜಿ ನನ್ನಲ್ಲಿ ಫ್ಲೋ ಆಗಕ್ ಶುರು ಆಗುತ್ತೆ. ಸೊ ಫ್ಲೋ ಆಗ್ತಾ ಆಗ್ತಾ ಏನಾಗುತ್ತೆ, ನನ್ನ ಇಡೀ ಶರೀರವನ್ನದು ಆವರಿಸುತ್ತೆ. ಸೊ ಶರೀರವನ್ನ, ಮನಸ್ಸನ್ನ ಹೇಳ್ದೆ, ಒಂದೇ ದೇಹ ಅಲ್ಲ, ನಮ್ಗೆ 5 ದೇಹ ಇದೆ. ಆ 5 ದೇಹಗಳಲ್ಲಿ ಕೂಡ ಅದು ಫ್ಲೋ ಆಗುತ್ತೆ. ಸೊ ಆ 5 ದೇಹಗಳಲ್ಲಿ ಫ್ಲೋ ಆದಾಗ ಎನರ್ಜಿ ಫ್ಲೋ, ನಲ್ಲಿ ನೀರ್ ಬರಕ್ ಶುರು ಆಯ್ತು ಅಂದ್ರೆ ಪೈಪ್ ಫುಲ್ ಕ್ಲೀನ್ ಆಗುತ್ತಲ್ವಾ. ಅದೇ ತರನೇ ನಾವು ಫುಲ್ ಕ್ಲೆನ್ಸಿಂಗ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರಿಗೆ ಬ್ಯಾಕ್ ಪೇನ್ ಇದೆ ಅನ್ನೋರಿಗೆ ನಾನು ಹೀಲಿಂಗ್ ಕೊಟ್ಟೆ ಅಂದ್ರೆ ನನಗ್ ಬ್ಯಾಕ್ ಪೇನ್ ಬರೋದಿಲ್ಲ, ಬ್ಯಾಕ್ ಪೇನ್ ವಾಸಿ ಆಗುತ್ತೆ.
ಇನ್ ಕೇಸ್ ನಾನು ತುಂಬಾ ಸ್ಟ್ರೈನ್ ಆಗಿ ಕೂತು ಕೂತು ಬೆನ್ನೋವು ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ಬ್ಯಾಕ್ ಪೈನ್ ಅವ್ರಿಗೆ ನಾನು ಹೀಲಿಂಗ್ ಕೊಡ್ಬೇಕಾಗಿರುತ್ತೆ, ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅವರಿಗೆ ಹೀಲಿಂಗ್ ಮಾಡ್ತಾ ಮಾಡ್ತಾ ನನ್ನ ಬ್ಯಾಕ್ ಪೈನ್ ವಾಸಿ ಆಗುತ್ತೆ. ಯಾಕೆ ಅಂದ್ರೆ ಆ ಎನರ್ಜಿ ನನ್ನಲ್ಲಿ ಫ್ಲೋ ಆಗಿ ನನ್ನನ್ನ ಪ್ಯೂರಿಫೈ ಮಾಡಿ ಆಮೇಲೆ ನನ್ನ ಮೂಲಕ ಇನ್ನೊಬ್ರಿಗೆ ಅದು ಫ್ಲೋ ಆಗುತ್ತೆ. ಹಾಗಾಗಿ ರೇಖಿ ಹೀಲಿಂಗ್ ಮಾಡೋದ್ರಿಂದ ಯಾರ ಒಂದು ಕರ್ಮವನ್ನ ಕೂಡ ನಾವು ಹೊತ್ಕೊಳ್ಳೋದಿಲ್ಲ. ಯಾವ ಒಂದು ಕಷ್ಟಗಳು ಕೂಡ ನಮಗೆ ಬರೋದಿಲ್ಲ. ಇರುವಂತಹ ಕಷ್ಟಗಳು ಪರಿಹಾರ ಆಗ್ತಾ ಹೋಗುತ್ತೆ. ಓಕೆ, ಎಷ್ಟೊಂದ್ ಜನ ಇದನ್ನ ಕೇಳ್ತಾರೆ, ಮೇಡಮ್ ಬೇರೆಯವ್ರಿಗೆ ಮಾಡೋದ್ರಿಂದ ನಮಗೆ ತೊಂದರೆ ಆಗುತ್ತಾ ಅಂತ. ಅದಕ್ಕೋಸ್ಕರ ನಾನು ಇದನ್ನ ಮೊದ್ಲೇ ಕ್ಲಿಯರ್ ಮಾಡ್ತೀನಿ. ಜೊತೆಗೆ ಇನ್ನೂ ಒಂದ್ ಕೇಳ್ತಾರೆ, ಮೇಡಮ್ ನಾವು ನಾನ್ ವೆಜ್ ತಿಂತಾ ಇದೀವಿ, ರೇಖಿ ಮಾಡ್ಬೋದಾ ಮಾಡಬಾರ್ದಾ? ಯಾವ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಪೀರಿಯಡ್ಸ್ ಟೈಮಲ್ಲಿ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಬಟ್ ದೀಕ್ಷೆ ಒಂದನ್ನ ಮಾತ್ರ ನಾವು ಪೀರಿಯಡ್ಸ್ ಟೈಮಲ್ಲಿ ಕೊಡೋದಿಲ್ಲ. ಏನಕ್ಕೆ ಕೊಡೋದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಇಷ್ಟನೇ. ಆ ಒಂದು ಪೀರಿಯಡ್ಸ್ ಟೈಮಲ್ಲಿ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಅದೇ ಸಾಕಷ್ಟು ಪೇನ್ಸ್ ಇರುತ್ತೆ, ಹೊಟ್ಟೆ ನೋವಿರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ. ಅಂತ ಟೈಮಲ್ಲಿ ನಾವು ದೀಕ್ಷೆ ಅಂದ್ರೆ ಆಲ್ಮೋಸ್ಟ್ 20 ನಿಮಿಷದಿಂದ ಅರ್ಧ ಗಂಟೆ ಕಾಲ ಆಗುತ್ತೆ. ಅಷ್ಟೊತ್ತು ಕೂತ್ಕೊಳ್ಳಕ್ಕೆ ನಮಗೆ ಫೋಕಸ್ ಮಾಡೋದಕ್ಕಾಗಲ್ಲ. ಜೊತೆಗೆ ಎನರ್ಜಿ ಫ್ಲೋ ಜಾಸ್ತಿ ಇರೋದ್ರಿಂದ ಸುಸ್ತಿಗಿಸ್ತ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪೀರಿಯಡ್ಸ್ ಟೈಮಲ್ಲಿ ದೀಕ್ಷೆ ಒಂದು ಕೊಡೋದಿಲ್ಲ. ಅದು ಬಿಟ್ರೆ ಬೇರೆ ಯಾವ ರೆಸ್ಟ್ರಿಕ್ಷನ್ಸ್ ನಮಗಿಲ್ಲ. ಜೊತೆಗೆ ಕೆಲವ್ರು ಕೇಳ್ತಾರೆ, ನಾವು ಸ್ನಾನ ಮಾಡಿನೇ ರೇಖಿ ಮಾಡ್ಬೇಕಾ? ಇಲ್ಲ, ಆತರ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ನೀವು ಯಾವ ಟೈಮಲ್ಲಿ ರಾತ್ರಿ 12 ಗಂಟೆ, ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆ, ಎಲ್ಲಾ ಟೈಮಲ್ಲೂ ನೀವು ರೇಖಿಯನ್ನ ಮಾಡಬಹುದು. ಊಟ ಮಾಡ್ಬಿಟ್ಟು ಮಾಡ್ಬೋದಾ? ಮಾಡ್ಬೋದು. ಊಟ ಮಾಡದೆ ಮಾಡ್ಬೋದು. ನಾನ್ ವೆಜ್ ತಿನ್ಬಿಟ್ಟು ಮಾಡ್ಬೋದಾ? ಏನು ರೆಸ್ಟ್ರಿಕ್ಷನ್ ಇಲ್ಲ. ಎಲ್ಲಾ ವಿಧದಲ್ಲೂ ಇದು ನಮ್ಗೆ ಪ್ರಕೃತಿ ದತ್ತವಾಗಿರುವಂತಹ ಶಕ್ತಿ. ನಾವಿಲ್ಲೇನು ಹೊಸದಾಗಿ ಏನನ್ನು ಕಂಡುಕೊಂಡಿಲ್ಲ, ಹೊಸದಾಗಿ ಏನು ಜಾದೂ ಮಾಡ್ತಾ ಇಲ್ಲ. ಆಲ್ರೆಡಿ ಯೂನಿವರ್ಸಲ್ ಇರುವಂತಹ ಶಕ್ತಿಯನ್ನ ತಗೊಂಡು ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದೀವಿ ಅಷ್ಟೇ. ಪ್ರಾಪರ್ ಚಾನಲಿಂಗ್ ಅನ್ನ ಮಾಡ್ತಾ ಇದೀವಿ. ಅದ್ ಬಿಟ್ರೆ ಬೇರೆ ಏನೂ ಮಾಡ್ತಾ ಇಲ್ಲ. ಶಕ್ತಿಯನ್ನ ಪ್ರಾಪರ್ ಚಾನಲಿಂಗ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಅಂದ್ರೆ ಈಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾವು ರೇಖಿ ಕಲ್ತಾದ್ಮೇಲೆ ಯಾರಿಗೋ ಒಬ್ರಿಗೆ ಹೀಲಿಂಗ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನನಗೆ ಎಷ್ಟೊಂದು ಕೇಸ್ಗಳು ಬರುತ್ತೆ, ಬೆಳಗಿನ ಜಾವ 3:30-4 ಗಂಟೆಲಿ ಫೋನ್ ಬರುತ್ತೆ ಅಂತ ಇಟ್ಕೊಳ್ಳಿ. ಅಂತ ಟೈಮಲ್ಲಿ ನಾನು ಎದ್ದು ಕೂತ್ಕೊಂಡ್ಬಿಟ್ಟು ನಾನು ಸ್ನಾನ ಮಾಡ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂದ್ರೆ ಎದ್ದು ಹೋಗಿ ಸ್ನಾನ ಮಾಡಿ ಬರೋವರೆಗೂ ಆ ICU ಇರುವಂತ ಪೇಷಂಟ್ಗೆ ಒಂದೊಂದು ನಿಮಿಷನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಹೌದು ತಾನೆ? ಹಾಗಾಗಿ ಅದೆಲ್ಲ ಏನೂ ಇಲ್ಲ. ಯಾವ ಟೈಮಲ್ಲಿ ಯಾವುದೇ ಸನ್ನಿವೇಶದಲ್ಲಿ ಎಲ್ಲೇ ಇದ್ರೂ ನಾವು ಮಾಡಬಹುದಾದಂತಹ ಒಂದು ಚಿಕಿತ್ಸೆ ಅಥವಾ ಒಂದು ಮೆಥಡ್ ಅಂತ ಏನಾದ್ರೂ ಇದೆ ಅಂದ್ರೆ ಅದು ನಮಗೆ ರೇಖಿ. ತುಂಬಾ ಫ್ಲೆಕ್ಸಿಬಲ್, ನಮ್ಗೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ತುಂಬಾ ಅಂದ್ರೆ ತುಂಬಾ ಫ್ಲೆಕ್ಸಿಬಲ್. ಏನೋ ಬೇರೆ ಪೂಜೆ ಮಾಡ್ಬೇಕು, ಇದು ಮಾಡ್ಬೇಕು, ವ್ರತಗಳು ಮಾಡ್ಬೇಕು ಅಂದ್ರೆ ಎಷ್ಟು ನಿಯಮಗಳನ್ನ ಪಾಲಿಸ್ಬೇಕಲ್ವಾ ನಾವು? ಅಷ್ಟೆಲ್ಲ ನಿಯಮಗಳನ್ನ ಪಾಲಿಸಿದ್ರು ಎಷ್ಟೊಂದ್ಸಲ ಹೇಳ್ತೀವಿ, 48 ದಿನ ಪೂಜೆ ಮಾಡಿದೆ ಮೇಡಮ್, ನನಗೇನು ಇನ್ನೂ ಫಲಾನೇ ಸಿಗ್ಲಿಲ್ಲ ಅಂತ. ಆದ್ರೆ 21 ದಿನ ಕರೆಕ್ಟ್ ಆಗಿ ನೀವು ರೇಖಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ 100% ಗ್ಯಾರಂಟಿ. ಆ 21 ದಿನದಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನನ್ನ ಹತ್ರ ಎಷ್ಟೊಂದು ಟೆಸ್ಟಿಮೋನಿಯಲ್ಸ್ ಇದೆ. 5 ವರ್ಷ 6 ವರ್ಷದಿಂದ ಕೆಲಸ ಸಿಗದೆ ಒದ್ದಾಡ್ತಾ ಇದ್ದವರು ಈ ಒಂದು 18 ಇದು ಸೆಲ್ಫ್ ಹೀಲಿಂಗ್ 21 ಡೇಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದಾಗ 18th ಡೇ ಅವ್ರಿಗೆ ಇಂಟರ್ವ್ಯೂ ಬಂತು, 21st ಡೇ ಅವ್ರಿಗೆ ಆರ್ಡರ್ ಬಂತು. 2 ಕಡೆ ಒಟ್ಟಿಗೆ ಆರ್ಡರ್ ಬಂತು. ಆ ತರ ತುಂಬಾ ಟೆಸ್ಟಿಮೋನಿಯಲ್ಸ್ ಇದೆ. ಒಬ್ರಿಗೆ ಬಸ್ ಕೂತ್ಕೊಂಡ್ರೆ ಒಂಥರ ಬಸ್ಸಲ್ಲಿ ಕೂತ್ಕೊಂಡ ತಕ್ಷಣನೇ ಅಂದ್ರೆ ಕಾರಲ್ಲಿ ಕೂತ್ಕೊಂಡಿದ್ರು, ಅಕ್ಕಪಕ್ಕ ವೆಹಿಕಲ್ಸ್ ಹೋದ್ರೆ ಆ ಸೌಂಡ್ಗೆ ಅವ್ರಿಗೆ ಹೆದರಿಕೆ ಆಗ್ತಿತ್ತು, ಫೋಬಿಯಾ ಇತ್ತು. ಆ ಪಕ್ಕ ಹೋಗ್ತಿದ್ರೆ ಅವ್ರು ಈ ತರ ಎದ್ರುಕೊಂಡು ಬರ್ತಿದ್ರು. ಅಷ್ಟು ಭಯ. ಆಮೇಲೆ ಏನೋ ಆಗೋಗುತ್ತೆ ಅನ್ನೋ ಒಂದು ನೆಗೆಟಿವ್ ಥಾಟ್ಸ್. ಈ ತರ ಇದ್ದವರೆಲ್ಲ 21 ದಿನದಿಂದ 48 ದಿನ ಪ್ರಾಕ್ಟೀಸ್ ಮಾಡೋದ್ರೊಳಗೆ ಅವ್ರು ಕಂಪ್ಲೀಟ್ ಆಗಿ ಅವ್ರ ಟ್ರಾನ್ಸ್ಫಾರ್ಮೇಶನ್ ಆಗಿರುವಂತಹ ಟೆಸ್ಟಿಮೋನಿಯಲ್ ಸಾಕಷ್ಟಿದೆ. ಸೊ ಹಾಗಾಗಿ ಇದರಿಂದ ಆಗದೆ ಇರೋಂಥದ್ದು ಏನೂ ಇಲ್ಲ. ಏನು ಓದದೇ ಇಲ್ಲ ಅನ್ನೋ ಮಕ್ಳುವೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿರೋಂತಹ ನನ್ನ ಹತ್ರ ಟೆಸ್ಟಿಮೋನಿಯಲ್ಸ್ ಇದೆ. ಏನು ಓದಕ್ಕೆ ಬರಲ್ಲ ಮೇಡಮ್ ಅನ್ನೋರು, ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅನ್ನೋರು ತುಂಬಾ ಚೆನ್ನಾಗಿ ಬದುಕ್ತಾ ಇರೋರು ಇದ್ದಾರೆ. ದುಡ್ಡೇ ಬರಲ್ಲ ಅನ್ಕೊಂಡಿದ್ ದುಡ್ಡುಗಳು ಬಂದಿರೋಂಥದ್ದು. ಸೊ ದುಡ್ಡು ಬರಕ್ ದಾರಿನೇ ಇಲ್ಲ ನನಗೆ, ನಾನು ಏನು ಮಾಡ್ತಾ ಇಲ್ಲ ಅಥವಾ ನನಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಅನ್ನೋರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಬರೋ ತರದ್ದು ಈ ತರ ಬೇಕಾದಷ್ಟು ನಡೆದಿದೆ. ಇದು ಅದು ಅಂತಲ್ಲ, ಇದರಿಂದ ಆಗದೆ ಇರೋಂಥದ್ದು ಏನು ಇಲ್ಲ. ನಾವು ಅಲ್ದೆ ಇಲ್ಲಿ ಏನಂದ್ರೆ ನಾವು ಸ್ಪಿರಿಚುವಲ್ ಗ್ರೋತ್ ಅನ್ನು ಕೂಡ ಕಂಡ್ಕೋಬಹುದು. ನೀವು ಎಷ್ಟೋ ವರ್ಷಗಳು ಧ್ಯಾನ ಮಾಡಿದ್ರು ಸಿಗದೆ ಇರುವಂತಹ ಒಂದು ಪೀಸ್ ಆಫ್ ಮೈಂಡ್ ಇದ್ರಲ್ಲಿ ನಿಮ್ಗೆ 21 ದಿನ ಪ್ರಾಕ್ಟೀಸ್ ಎಲ್ಲ ಸಿಕ್ಬಿಡುತ್ತೆ.
ಆ 21 ದಿನ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡ್ ಎಷ್ಟು ಕಾಮ್ ಆಗುತ್ತೆ ಅಂದ್ರೆ, ನಾವು ಧ್ಯಾನ ಏನಕ್ಕೆ ಮಾಡ್ತೀವಿ? ಮೈಂಡ್ ಕಾಮ್ ಆಗ್ಬೇಕು, ಕ್ಲಾರಿಟಿ ಆಫ್ ಮೈಂಡ್ ಸಿಗ್ಬೇಕು ಅಂತ ಅಲ್ವಾ? ಆ ಕ್ಲಾರಿಟಿ ಆಫ್ ಮೈಂಡ್ ಇರ್ಬೋದು, ಆ ಮೈಂಡ್ ಕಾಮ್ನೆಸ್ ಇರಬಹುದು ನಮ್ಗೆ ಇಲ್ಲಿ ಬರೀ 21 ದಿನದಲ್ಲೇ ನಮಗ್ ಸಿಕ್ಬಿಡುತ್ತೆ. ಬರೀ 21 ದಿನಕ್ಕೆ ಇಷ್ಟು ಸಿಗುತ್ತೆ ಅಂದ್ರೆ ನಾವ್ ಇದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ವಿ ನಮ್ಮಲ್ಲಿ ಇನ್ನೆಷ್ಟು ಬದಲಾವಣೆಗಳಾಗತ್ತಲ್ವಾ? ಓಕೆ, ಸೊ ಹಾಗಾಗಿ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದು 1, 2 ಅಂತಲ್ಲ, ಎಲ್ಲಾ ಸಮಸ್ಯೆಗಳಿಗೂ ನೀವು ರೇಖೆಯನ್ನ ಯೂಸ್ ಮಾಡಬಹುದು. ನಿಮ್ಮಲ್ಲಿ ಮನೆಯಲ್ಲಿ ಪೆಟ್ಸ್ ಇದೆಯಾ, ಪೆಟ್ಸ್ ಹೀಲಿಂಗ್ ಮಾಡ್ಬೇಕಾ, ಧಾರಾಳವಾಗಿ ಮಾಡ್ಬೋದು. ಇದು ಗಿಡಗಳು ಸರಿಗ್ ಬೆಳಿತಿಲ್ವಾ, ಗಿಡಗಳಿಗೆ ಹೀಲಿಂಗ್ ಮಾಡ್ಬೇಕಾ, ಗಿಡಗಳಿಗೆ ಹೀಲಿಂಗ್ ಮಾಡ್ಬೋದು. ಅಥವಾ ನಿಮ್ದು ಗದ್ದೆ ತೋಟ ಇದೆ, ಅಲ್ಲಿ ಫಸಲುಗಳು ಚೆನ್ನಾಗ್ ಬರ್ಬೇಕು, ಅದಕ್ ಮಾಡ್ಬೋದು. ಸೊ ಇದಕ್ಕೆ ಅದಕ್ಕೆ ಅಂತಲ್ಲ, ಎಲ್ಲದಕ್ಕೂ. ಇನ್ನೂ ಒಂದು ಅನ್ಸ್ಬೋದು ನಿಮ್ಗೆ, ಈಗ ತುಂಬಾ ವೆದರ್ ತುಂಬಾ ಇದಾಗಿದೆ, ಸೆಕೆ ಜಾಸ್ತಿ ಇದೆ, ಮಳೆ ಬರ್ಬೇಕು, ನಮ್ಗೆ ಮಳೆ ಬೇಕು ಅಂದ್ರೆ ಅದಕ್ಕೂ ಕೂಡ ನಾವು ರೇಖೆ ಮಾಡ್ಬೋದು. ರೇಖೆನ ಇದಕ್ ಮಾಡ್ಬೋದು, ಅದಕ್ ಮಾಡ್ಬೋದು ಅಂತಲ್ಲ, ಎಲ್ಲದಕ್ಕೂ ಮಾಡ್ಬೋದು. ಕ್ಲಿಯರಾ? ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳಿ. ಏನು ಡೌಟ್ ಇಲ್ವಾ? ಇಲ್ಲ ಮ್ಯಾಮ್, ನಿಜ ನೀವ್ ಹೇಳೋದ್ರಲ್ಲಿ ಅಷ್ಟು ಫುಲ್ ಕ್ಲಾರಿಟಿ ಸಿಕ್ತಿದೆ ಅಂದ್ಮೇಲೆ ಡೌಟ್ ಬರ್ತಿಲ್ಲ ಮೈಂಡ್ಗೆ. ಥ್ಯಾಂಕ್ ಯು ಪಾ, ನಿಮ್ ಕ್ಲಾರಿಟಿ ಸಿಕ್ಕಿದ್ರೆ ಸಾಕು. ಯಾಕಂದ್ರೆ ಏನಾಗುತ್ತೆ, ಎಷ್ಟೊಂದ್ ಜನಕ್ಕೆ ಏನು ಅಂತ ಗೊತ್ತಿಲ್ಲ, ಸುಮ್ನೆ ರೇಖೆ ಕಲ್ತ್ಕೊಳ್ಳಿ ಅಂತ ಹೇಳ್ಬಿಡ್ತೀವಿ. ಸೊ ರೇಖೆ ಫಸ್ಟ್ ಟೈಮ್ ಅಂದ್ರೆ ರೇಖೆ ಅನ್ನೋದು ಇದೆ ಅಂತ ಗೊತ್ತು, ಬಟ್ ಅದು ಏನ್ ಗಾಳಿಗಂತ ನನಗೆ ನಿಜ ಗೊತ್ತಿರ್ಲಿಲ್ಲ. ಫಸ್ಟ್ ಡೇ ನೀವ್ ಹೇಳ್ತಿರೋದ್ರ ನನ್ಗೆ ಅದನ್ನ ನನ್ಗೆ ಕಣ್ ಮುಂದೆ ಅದು ನಡೀತಿರೋ ತರ ನನ್ಗೆ ಇದಾಗ್ತಿದೆ. ನಿಜ ಒಂದು ಚೂರು ಡೌಟ್ ಕಾಣಿಸ್ತಿಲ್ಲ ನನ್ಗೆ ಇಲ್ಲಿ. ವೆರಿ ಗುಡ್, ವೆರಿ ಗುಡ್. ನಿಮ್ ಕ್ಲಾರಿಟಿ ಸಿಕ್ಕಿದ್ರೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಇರ್ಲಿಪ್ಪ, ಕ್ಲಾರಿಟಿ ಸಿಕ್ಕಿದ್ರೆ ಸರಿ ಅಷ್ಟೇ. ನನಗೆ ಯಾವ ತರ ಈ ತರ ಕ್ಲಾಸ್ ಅಲ್ಲೆಲ್ಲ ಕೂತ್ಕೋಬೇಕಾದ್ರೆ ಮಾತ್ರ ಕಾಲ್ ತುಂಬಾನೇ ಶಿವರಿಂಗ್ ಆಗುತ್ತೆ ಮ್ಯಾಮ್. ಅದೊಂದೇ ನನ್ ಪ್ರಾಬ್ಲಮ್. ಕೇಳಿಸ್ತಾ ಚೆನ್ನಾಗೇ ಇರುತ್ತೆ, ಮೆಡಿಟೇಷನ್ ಮಾಡ್ಬೇಕಾದ್ರೂ ಅಷ್ಟೇ ಆರಾಮ್ ಇರುತ್ತೆ. ಒಂದು 2 ಕಾಲು ಸಿಕ್ಕಾಪಟ್ಟೆ ಶಿವರಿಂಗ್ ಆಗುತ್ತೆ, ಕೂತ್ಕೊಳಕ್ ಆಗಲ್ಲ, ಕಾಲ್ ಶೇಕ್ ಮಾಡ್ತಾ ಇರ್ಬೇಕಾಗತ್ತೆ. ಆ ತರ ಇದೆ ಪ್ರಾಬ್ಲಮ್ ನನ್ಗೀಗ. ಅಂದ್ರೆ ನಿಮ್ಗೆ ಅದು ಯಾವಾಗ ಆತರ ಕಾಲು ಶೇಕ್ ಆಗತ್ತೋ ಅದು ನಿಮ್ಗೆ ಇದು ಬೇಸ್ ಚಕ್ರ ಅಂದ್ರೆ ರೂಟ್ ಚಕ್ರದ ಇದನ್ನ ತೋರ್ಸುತ್ತೆ, ನೆಗೆಟಿವ್ ಅನ್ನ ತೋರ್ಸುತ್ತೆ, ಆ ಬ್ಲಾಕೇಜ್ ಅನ್ನ ತೋರ್ಸುತ್ತೆ. ಸೊ ಎನಿವೆ ನೀವು ಜಾಯಿನ್ ಆಗಿದ್ದೀರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಆಟೋಮೆಟಿಕ್ ಆಗಿ ಅದು ತಾನೇ ಸರಿ ಹೋಗುತ್ತೆ. ರೂಟ್ ಚಕ್ರ ಸ್ವಲ್ಪ ಸ್ಟ್ರೆಂತ್ ಆದ ತಕ್ಷಣ ಅದು ಸರಿ ಹೋಗ್ಬಿಡುತ್ತೆ. ಜೊತೆಗೆ ಯಾವಾಗ ನಮಗೆ ಫೈನಾನ್ಷಿಯಲಿ ಸ್ಟೇಬಲ್ ಇರೋದಿಲ್ವೋ, ಸ್ಟೆಬಿಲಿಟಿ ಇರೋದಿಲ್ವೋ, ಅವಾಗ ಆತರ ಕಾಲುಗಳು ಶೇಕ್ ಆಗೋದು. ಪ್ರತಿಯೊಂದು ಕನೆಕ್ಟ್ ಆಗಿದೆ ಇಲ್ಲಿ. ಅಂದ್ರೆ ಒಂಥರ ಜೋಮ್ ಹಿಡ್ದಂಗೆ ತುಂಬಾನೇ ಇರಿಟೇಷನ್ ಆಗುತ್ತೆ ಕಾಲುಗಳು. ಆಮೇಲೆ ಕೂತ್ಕೊಳಕ್ ಆಗಲ್ಲ ಜಾಸ್ತಿ ಹೊತ್ತು. ಅದು ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಈಗ, ಅವಾಗ ನಿಮ್ಗೆ ಟ್ಯೂನ್ಮೆಂಟ್ ಆದ್ಮೇಲೆ ಎಷ್ಟೋ ಚೇಂಜಸ್ ಗೊತ್ತಾಗುತ್ತೆ. ಆಗುವಂಥದ್ದು, ಅದು ಶಿವರಿಂಗ್ ಕಡಿಮೆ ಆಗುವಂಥದ್ದು ಅದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಫಾಲೋ ಮಾಡ್ತೀನಿ, ಏನ್ ಹೇಳ್ತೀನಿ, ಏನ್ ಇನ್ಸ್ಟ್ರಕ್ಷನ್ಸ್ ಅದನ್ನ ಫಾಲೋ ಮಾಡ್ತಾ ಹೋಗ್ತೀನಿ ಅಷ್ಟೇ. ಖಂಡಿತ ಖಂಡಿತ. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಓಕೆ, ವೆಲ್ಕಮ್. ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್? ಕ್ಲಿಯರ್ ಇದೆಯಾ ಎಲ್ಲರಿಗೂ? ಓಕೆ, ಟೈಮಿಂಗ್ಸ್ ಕೇಳಿದಿರಾ ಗಾಯತ್ರಿ ಅವರೇ? ಟೈಮಿಂಗ್ಸ್ 1 hour ಇರುತ್ತೆ ಡೈಲಿ. ಯಾಕೆಂದ್ರೆ 1 hour ಗಿಂತ ಮೇಲ್ ಮಾಡಬಾರ್ದು ಯಾವುದೇ ಕ್ಲಾಸ್. ನಮ್ಗೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ತಲೆ ಒಳಗೆ ಹೋಗ್ಬೇಕಲ್ವಾ, ಜೊತೆಗೆ ಅದು ಉಳ್ಕೋಬೇಕಲ್ವಾ ತಲೆ ಒಳಗೆ, ಅದಕ್ಕೋಸ್ಕರ ಅಷ್ಟೇ. ನಂದು ಯಾವುದೇ ಕ್ಲಾಸ್ ಆದ್ರೂ 1 hour ಇರುತ್ತೆ ಆನ್ಲೈನ್ ಕ್ಲಾಸ್. ಅಂದ್ರೆ ಒಂದ್ ಸ್ವಲ್ಪ ಡೇಸ್ ಎಕ್ಸ್ಟ್ರಾ ಆಗಬಹುದು, ಡಿಪೆಂಡಿಂಗ್ ಯಾರ್ಯಾರು ಎಷ್ಟೆಷ್ಟು. ಯಾಕಂದ್ರೆ ಮೇನ್ ನನಗೆ ಪರ್ಫೆಕ್ಷನ್ ಬೇಕು. ನನ್ಗೆ 100% ನೀವು ಪರ್ಫೆಕ್ಷನ್ ಬರೋವರೆಗೂ ನಾನು ಕಂಟಿನ್ಯೂ ಮಾಡೋದ್ರಿಂದ ಈಗ 12 ರಿಂದ 15 ದಿನ ಅಂತ ಹೇಳಿದೀನಿ, ಅಥವಾ ಅದಕ್ಕಿಂತ 1 or 2 days ಜಾಸ್ತಿ ಆಗಬಹುದು ನಿಮ್ಗೆ. ಓಕೆ, ನೀವು ಎಷ್ಟು ಇಲ್ಲ ಪರ್ಫೆಕ್ಷನ್ ಬಂದ್ಬಿಟ್ಟಿದೆ ಅಂದ್ರೆ ಅಷ್ಟ್ರಲ್ಲಿ ನಾವು ಮುಗಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಎಲ್ಲ ಪ್ರಾಕ್ಟಿಕಲ್ ಆಗೇ ಮಾಡಿಸ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ಸೆಲ್ಫ್ ಹೀಲಿಂಗ್ ಇರ್ಬೋದು, ಹೀಲಿಂಗ್ ಅದರ್ಸ್ ಇರ್ಬೋದು, ವಾಟರ್ ಚಾರ್ಜಿಂಗು, ರೂಮ್ ಚಾರ್ಜಿಂಗು, ಪ್ರತಿಯೊಂದು ಕೂಡ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನ ಬರೆಸ್ತೀನಿ. ಜೊತೆಗೆ ಪ್ರಾಕ್ಟಿಕಲ್ ಆಗಿ ಕ್ಲಾಸ್ ಅಲ್ಲೇ ಮಾಡಿಸ್ತೀನಿ. ನಾನು ಹೇಳಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಅದು ಬರೋವರೆಗೂ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಕಲಿಯೋದಕ್ಕೆ ಹೋಗೋದಿಲ್ಲ. ಮೇನ್ ಇವಾಗ ಯಾಕಂದ್ರೆ ನಮ್ಗೆ ಏನಾಗುತ್ತೆ, ಅರ್ಧಂಬರ್ಧ ಕಲ್ತಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ, ನಾವು ಅದನ್ನ ಫಾಲೋ ಮಾಡೋದಿಲ್ಲ. ಆತರ ಆಗೋದಕ್ಕೆ ಅವಕಾಶ ಕೊಡೋದ್ ಬೇಡ. ನಾವ್ ಏನ್ ಕಲಿತೀವೋ ಅದನ್ನ ಸ್ವಲ್ಪನೇ ಕಲ್ತ್ರು ಪೂರ್ತಿಯಾಗಿ ಕಲಿಯೋಣ. 100% ಅದನ್ನ ನಾವು ಅಳವಡಿಸ್ಕೊಳ್ಳೋ ತರ ಕಲ್ತ್ಕೊಳ್ತಾ ಹೋಗೋಣ. ಓಕೆನಾ?
ಓಕೆ, ಸೊ ನಾಳೆ ಸಂಜೆ 7:30 ಇಂದ ಇರುತ್ತೆ ಕ್ಲಾಸ್. ಸೊ ನಾಳೆಯಿಂದ ನಾವು ಇನ್ ಡೆಪ್ತ್ ಒಂದೊಂದೇ ಕಾನ್ಸೆಪ್ಟ್ ನ ತಗೊಂಡು ಕಲಿತಾ ಹೋಗ್ತೀವಿ. ಕ್ಲಿಯರ್ ಇದೆಯಾ ಎಲ್ಲರಿಗೂ? ಸೊ ಬೇರೆ ಏನಾದ್ರು ಡೌಟ್ ಇತ್ತು ಅಂದ್ರೆ ನೀವು ನಮ್ಮನ್ನ ನಂಬರ್ಸ್ ಕೊಟ್ಟಿದ್ದೀನಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನನ್ನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಶ್ವೇತನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಕ್ಲಿಯರಾ? ಓಕೆ, ಹಾಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.